ಶಾಂತಿ. ತಾವೆಲ್ಲರೂ 7 ದಿನದ ಕೋರ್ಸನ್ನು ಕೇಳ್ತಾ ರಾಜಯೋಗದ ಲಾಭಗಳನ್ನು ಅನುಭವ ಮಾಡ್ತಾ ಇರ್ಬೋದು. 7 ದಿನದ ಕೋರ್ಸ್ ಅಂದರೆ 7 ಜಗತ್ತಿನ ಅದ್ಭುತ ಸಿದ್ಧಾಂತಗಳು ಸಿದ್ಧಿಗೋಸ್ಕರ. ಆದರೆ ಈ ಸಿದ್ಧಾಂತಗಳನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಾಗ ಇದರ ನಿಜ ಪ್ರಾಪ್ತಿಗಳು ನಮ್ಮ ಜೀವನದಲ್ಲಿ ಬಹಳ ಆಳವಾಗಿ ಹಾಗೂ ವಿಶಾಲವಾಗಿ ಅನುಭವ ಆಗ್ತಾ ಹೋಗುತ್ತೆ. ಯಾಕೆಂದರೆ ರಾಜಯೋಗ ಅನ್ನೋ ಸಬ್ಜೆಕ್ಟ್, ಯೋಗದ ಸಬ್ಜೆಕ್ಟು ಬಹಳ ವಿಸ್ತಾರ, ಬಹಳ ಗುಹ್ಯವಾದಂಥ ಸಬ್ಜೆಕ್ಟ್ ಆಗಿದೆ. ಯಾವ ಸಬ್ಜೆಕ್ಟನ್ನು ಬರೀ ನಾವು ತಿಳ್ಕೊಂಡ್ರೂ ಸಾಲದು, ಬಟ್ ಅದರ ಅಭ್ಯಾಸ, ಅನುಭವ ಅಂದರೆ ಪ್ರಾಕ್ಟೀಸ್ ಎಷ್ಟು ಆಳವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ ಅಷ್ಟು ನಾವು ನಿತ್ಯ ಜೀವನದಲ್ಲಿ ಪ್ರತಿ ಹೆಜ್ಜೆಯಲ್ಲಿ, ಪ್ರತಿ ಕರ್ಮದಲ್ಲಿ ಅದರ ಪ್ರಾಪ್ತಿಗಳೇನಿದೆ ಅದನ್ನು ಅನುಭವ ಮಾಡ್ಬೋದು. ಅಪ್ಲಿಕೇಶನ್ ಆಫ್ ದ ಸ್ಪಿರಿಚುವಲ್ ಸೈನ್ಸ್ ಅಥವಾ ಅಪ್ಲೈಡ್ ಸೈನ್ಸ್ ಆಫ್ ಸ್ಪಿರಿಚುಯಾಲಿಟಿ, ಈ ಆಧ್ಯಾತ್ಮಿಕತೆಯ ನಿಜವಾದ ಲಾಭ ಏನು ನಮ್ಮ ಜೀವನದಲ್ಲಿ ನಿರಂತರದ ಸಫಲತೆ, ನಿರಂತರ ನೆಮ್ಮದಿ, ಸುಖ ಶಾಂತಿಯ ಜೀವನ ಹಾಗೂ ಎಲ್ಲ ಕೆಲಸ ಕಾರ್ಯ ಮಾಡ್ತಾ ಆ ಕೆಲಸ ಕಾರ್ಯಗಳ ಬಂಧನಗಳಿಂದ, ಕೆಲಸ ಕಾರ್ಯಗಳ ಪರಿಣಾಮದ ರಿಸಲ್ಟಿನ ಬಂಧನದಿಂದ ಮುಕ್ತನಾಗಿ, ಎಲ್ಲ ಮಾಡ್ತಿರ್ತೀವಿ ಬಟ್ ಅದರ ಪ್ರಭಾವದಿಂದ ಮುಕ್ತನಾಗಿ ನಡೆಯೋದೇನಿದೆ ಅದು ಯೋಗದ ಕರ್ಮದಲ್ಲಿ ಯೋಗ ಇದ್ದಾಗ ಹಾಗೂ ಕರ್ಮದಲ್ಲಿ ಯೋಗನೂ ಸಹಜವಾಗಿ ಮಾಡಿದಾಗ ನನಗೆ ಈ ಎಲ್ಲ ಲಾಭಗಳು ಅನುಭವ ಆಗ್ತಾ ಹೋಗುತ್ತೆ. ಅದರಲ್ಲಿ ರಾಜಯೋಗದ ನಿಜವಾದ ಲಾಭಗಳೇನಿದೆ, ಅಷ್ಟಶಕ್ತಿಗಳ ಪ್ರಾಪ್ತಿ ಏನಿದೆ, ಅದು ಒಂದೊಂದು ಶಕ್ತಿನೂ ನಮಗೆ ಸಂಬಂಧಗಳಲ್ಲಿ ಬರ್ತಾ, ವ್ಯವಹಾರದಲ್ಲಿ ಬರ್ತಾ, ಸಂಬಂಧಗಳ ಏರುಪೇರೇನಿದೆ. ಈ ಕೆಲವರು ನಿಮಗೆ ನೀವು ಹೇಳ್ದಂಗೆ ನಡ್ಕೋಬೋದು, ಕೆಲವರು ನಡೀದೇ ಇರ್ಬೋದು, ಕೆಲವರು ನೀವು ಅಂದ್ಕೊಂಡಂಗೆ ಇರಲ್ಲ, ತದ್ವಿರುದ್ಧವಾಗಿರ್ತಾರೆ. ಅವರ ಮಾನಸಿಕ ರೀತಿ ನೀತಿಗಳನ್ನು ನೀವು ತಿಳ್ಕೊಳಕ್ಕಾಗದೇ ಇರ್ಬೋದು. ಅಂತಹ ಸಮಯದಲ್ಲಿ ಮನುಷ್ಯರನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂದರೆ, ರಾಜಯೋಗ ಈಸ್ ನಥಿಂಗ್ ಬಟ್ ದ ಬ್ಯಾಲೆನ್ಸ್ ಆಫ್ ಮೈಂಡ್ ಆ್ಯಂಡ್ ಬಾಡಿ ಅಷ್ಟೇ ಅಲ್ಲ, ಇಟ್ ಈಸ್ ದಿ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಅಂತ ನಾನು ಹೇಳಬಲ್ಲೆ. ಅಂದರೆ ಮೈಂಡ್, ಮೆನ್ ಆ್ಯಂಡ್ ಮನಿ, ಮ್ಯಾನೇಜಿಂಗ್ ದೀಸ್ ತ್ರೀ ಥಿಂಗ್ಸ್ ಎಫಿಷಿಯೆಂಟ್ಲಿ ವಿಲ್ ಬಿ ರಿಯಲಿ ಲೀಡಿಂಗ್ ಟು ದ ಸಕ್ಸಸ್ ಆಫ್ ಲೈಫ್. ಅದು ಆರ್ಗನೈಸೇಷನಲ್ ಸಕ್ಸಸ್ ಇರ್ಬೋದು ಅಥವಾ ಮನೆಯಲ್ಲಿ ಕುಟುಂಬದ ಮ್ಯಾನೇಜ್ಮೆಂಟ್ ಏನಿದೆ ಅದರಲ್ಲಿ ಸಕ್ಸಸ್ ಕಾಣಬೇಕಂತಂದರೆ ಇದು ಬಹಳ ದೊಡ್ಡ ವಿಶಾಲವಾದ ಮಾತು. ಯಾವುದು ನನಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ. ನಮ್ಮ ಮನಸ್ಸನ್ನು ಹಾಗೂ ನಮ್ಮ ಎಮೋಷನ್ಸ್ ಏನಿದೆ ಎಲ್ಲ ಪರಿಸ್ಥಿತಿಗಳಲ್ಲಿ ಬ್ಯಾಲೆನ್ಸ್ ಆಗಿ ಕಂಟ್ರೋಲ್ ಮಾಡ್ತಾ ಮ್ಯಾನೇಜ್ ಮಾಡೋದು, ನನ್ನನ್ನು ನಾನು ಮ್ಯಾನೇಜ್ ಮಾಡೋದು ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಸಂಬಂಧಗಳೇನಿದೆ ಅವರೆಲ್ಲರನ್ನ ಖುಷಿಯಾಗೂ ಇಡಬೇಕು ಹಾಗೂ ನಿಯಂತ್ರಣದಲ್ಲೂ ಇಡಬೇಕು ಹಾಗೂ ಎಲ್ಲರನ್ನ ನಿಜವಾದಂತಹ ಒಂದು ಮಾರ್ಗವನ್ನು ತೋರಿಸ್ತಾ ಅವರನ್ನು ಒಳ್ಳೆಯವರನ್ನು ಮಾಡಿ ನಡೆಸೋದೇನಿದೆ ಹಾಗೂ ಮ್ಯಾನೇಜಿಂಗ್ ದಿ ಫೈನಾನ್ಸ್ ಏನಿದೆ, ಮನಿ, ಇದು ಬಹಳ ದೊಡ್ಡ ಕ್ರೂಷಿಯಲ್ ಸಬ್ಜೆಕ್ಟ್. ಸೊ ಇದನ್ನು ಸಹ ಯಥಾರ್ಥವಾಗಿ ಮ್ಯಾನೇಜ್ ಮಾಡುವಂಥ ಕಲೆ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಏಕೆಂದರೆ ರಾಜಯೋಗದ 8 ಶಕ್ತಿಗಳೇನಿದೆ, ಯಾವ ಶಕ್ತಿಗಳು ನಮ್ಮನ್ನು ಎಲ್ಲ ಕಾರ್ಯದ ಕುಶಲತೆಯನ್ನು ತಗೊಂಡು ಬರುತ್ತೆ, ಎಲ್ಲ ಕಾರ್ಯದಲ್ಲಿ ಸಫಲತೆಯನ್ನು ತಗೊಂಡು ಬರುತ್ತೆ ಹಾಗೂ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಆಂತರಿಕವಾಗಿ ಒಂದು ಟ್ರಸ್ಟಿಶಿಪ್, ನಾನು ನಿಮಿತ್ತ ಮಾತ್ರ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಫಸ್ಟ್ ಲೆಸನ್ನಲ್ಲಿ, ವಿ ಆರ್ ಆಲ್ ಆ್ಯಕ್ಟರ್ಸ್ ಹಿಯರ್
ಪ್ಲೇಯಿಂಗ್ ಅವರ್ ರೋಲ್ಸ್ ಅಂತ, ಬಟ್ ವಿ ಆರ್ ನಾಟ್ ಅವರ್ ರೋಲ್. ಸೊ ಇದಕ್ಕೆ ಈ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಮೊದಲನೇ ಪಾಠ. ಮತ್ತು ಎರಡನೇ ಪಾಠದಲ್ಲಿ ಹೂಮ್ ಐ ಬಿಲಾಂಗ್ ಟು, ನಾನು ಆತ್ಮ ಆದಾಗ ನನ್ನ ತಂದೆ ಪರಮಾತ್ಮ ಅವ್ರ ಜೊತೆ ನನ್ನ ಎಲ್ಲ ಸಂಬಂಧಗಳಿದೆ. ಆ್ಯಂಡ್ ಈ ಸೋರ್ಸ್ ಆಫ್ ಆಲ್ ದಿ ಪವರ್ಸ್ ಆ್ಯಂಡ್ ವ್ಯಾಲ್ಯೂಸ್ ಆ್ಯಂಡ್ ದ ಹೋಲ್ ನಾಲೆಜ್, ದ ವಿಸ್ಡಮ್, ಇದು ಯಾವಾಗ ಅರ್ಥ ಆಗುತ್ತೆ ಆಗ ಆ ಶಕ್ತಿಗಳ ಅಪ್ಲಿಕೇಶನ್, ಆ ಜ್ಞಾನದ ಅಪ್ಲಿಕೇಶನ್, ಆ ಗುಣಗಳ ಅಪ್ಲಿಕೇಶನ್ ಏನಿದೆ ನನ್ನ ಜೀವನವನ್ನೇ, ನಾನು ಮಾಡ್ತಕ್ಕಂಥ ಕರ್ಮಗಳನ್ನೇ ಒಂದು ಕಲೆಯಾಗಿ, ಆ ಕರ್ಮದ ಕೌಶಲ್ಯತೆಯನ್ನು ತರ್ತಾ ನಾನು ಎಲ್ಲವನ್ನು ಮಾಡ್ತಾ ನಿರ್ಲಿಪ್ತನಾಗಿ ಕಮಲದ ಸಮಾನ ಬದುಕ್ತಕ್ಕಂತಹ ಒಂದು ಶಕ್ತಿಯನ್ನು ಕೊಡುತ್ತೆ. ಅದರಲ್ಲಿ 8 ಶಕ್ತಿಗಳು ಯಾವ್ಯಾವುದು ತಾವು ಯೋಚನೆ ಮಾಡ್ಬೋದು. ಜೀವನದಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಸಂಬಂಧಗಳ ಮಧ್ಯದಲ್ಲಿ ಬೇಕಾಗಿರ್ತಕ್ಕಂಥದ್ದು ಸಹನ ಶಕ್ತಿ, ತಾಳ್ಮೆ. ಇದರಲ್ಲಿ ಸಹನ ಶಕ್ತಿಯಲ್ಲಿ ಮರವನ್ನು ತೋರಿಸಲಾಗಿದೆ. ಒಂದು ಹುಡುಗ ಕಲ್ಲು ಎಸಿತಿದ್ದಾನೆ. ಕಲ್ಲು ಹೆಸರು ಮರ ಪ್ರಕೃತಿ ಅದು, ಆದರೆ ಅದು ಕಲ್ಲು ವಾಪಸ್ ಕೊಡಲ್ಲ ನಮಗೆ, ಅದು ಹಣ್ಣನ್ನು ವಾಪಸ್ ಕೊಡುತ್ತೆ. ಅಂದರೆ ನಮ್ಮ ರಚನೆಯಲ್ಲಿನೂ ಇಂತಹ ಒಂದು ಒಳ್ಳೆ ಗುಣ ಇರುವಾಗ ನಮ್ಮ ಜೀವನದಲ್ಲಿ ಮನುಷ್ಯರು ನಮ್ಮ ಸುತ್ತಮುತ್ತ ಯಾವಾಗಲೂ ನಮಗೆ ಒಳ್ಳೆಯದನ್ನೇ ಮಾಡ್ತಾ ಸಹಯೋಗವನ್ನೇ ಕೊಡಲ್ಲ. ನಿಂದೆ ಗ್ಲಾನಿಗಳ ಕಲ್ಲನ್ನು ಎಸಿತಾರೆ, ಅಥವಾ ನಾವು ಮಾಡೋ ಕಾರ್ಯಗಳಲ್ಲಿ ಅಡಚಣೆಯನ್ನು ತರ್ತಾರೆ. ಆಲ್ ದ ನೆಗೆಟಿವ್ಸ್ ಏನು ನಮ್ಮ ಮಧ್ಯದಲ್ಲಿ ಬರುತ್ತೆ, ಬಟ್ ಅದರ ರಿಟರ್ನಲ್ಲಿ ನಾವು ನಿರಂತರವಾಗಿ ಗುಡ್ ವಿಶಸ್ ಏನಿದೆ, ಪ್ಯೂರ್ ಫೀಲಿಂಗ್ಸ್ ಏನಿದೆ ಎಲ್ಲರ ಪ್ರತಿ, ಅದನ್ನು ಕೊಡ್ತಾ ಅಂಥ ನೆಗೆಟಿವನ್ನು ಪಾಸಿಟಿವ್ ಮಾಡ್ತಾ ಸಂಬಂಧಗಳನ್ನು ನಾವು ಮ್ಯಾನೇಜ್ ಮಾಡೋದೇನಿದೆ ಅದು ಸಹನೆ ಒಂದು ಶಕ್ತಿಯಾಗಿ, ಸಹನಶೀಲತೆ ಅದೊಂದು ಗುಣವಾಗಿ ಯಾವಾಗ ಇದನ್ನು ನಾವು ಕಾರ್ಯದಲ್ಲಿ ಉಪಯೋಗಿಸ್ತೀವಿ ಆಗ ಸಂಬಂಧಗಳಲ್ಲಿ ವಿಜಯ ಏನಿದೆ, ಎಲ್ಲರ ಹೃದಯಗಳ ಮೇಲೆ ನಮ್ಮ ರಾಜ್ಯ ಏನಿದೆ ಎಲ್ಲರನ್ನ ತನ್ನ ಒಂದು ಪ್ರೀತಿಯಲ್ಲಿ ನಡೆಸ್ತಕ್ಕಂಥ ತಾಕತ್ತೇನಿದೆ ಅದು ಬರ್ತಾ ಹೋಗುತ್ತೆ. ತಾಳ್ಮೆ ಅಥವಾ ಸಹನೆ ಕಳ್ಕೊಂಡಾಗ ಏನಾಗುತ್ತೆ, ಅವರು ಒಂದು ಹೇಳ್ತಾರೆ, ನಾವು ಒಂದು ಹೇಳ್ತಾರೆ, ಅಲ್ಲಿ ಬಹುದೊಡ್ಡ ಒಂದು ಘರ್ಷಣೆಗೆ ಕಾರಣ ಆಗುತ್ತೆ. ಬರೀ ಘರ್ಷಣೆ ಅಲ್ಲ, ಸಹನೆ ಅಥವಾ ತಾಳ್ಮೆ ತಪ್ಪಿದಾಗ ಅದು ಬಹಳ ದೊಡ್ಡ ಜಗಳಗಳಲ್ಲಿ ಬಹಳ ದೊಡ್ಡ ಆತಂಕವನ್ನು ತರ್ತಕ್ಕಂತಹ ಪರಿಸ್ಥಿತಿ ಅಥವಾ ಪರಿಸರವಾಗಿ ಪರಿವರ್ತನೆ ಆಗ್ಬಿಡುತ್ತೆ. ಅದರಿಂದ ಜೀವನದಲ್ಲಿ ಈ ಸಹನೆ ಅನ್ನೋದು ನಮಗೆ ತಾನೇ ಬರ್ತಾ ಹೋಗುತ್ತೆ ಮೆಡಿಟೇಷನ್ ಆಧಾರದ ಮೇಲೆ. ಯಾಕೆಂದರೆ ದ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಕರ್ಮ ಫಿಲಾಸಫಿ ಒಂದು, ಇನ್ನೊಂದು ಪ್ರತಿಯೊಂದು ಆತ್ಮ ತನ್ನದೇ ಆದ ಪಾತ್ರ ಮಾಡ್ತಿದೆ. ಪಾತ್ರದ ಹಿಂದೆ ಅವರ ಕರ್ಮ ಫಿಲಾಸಫಿ ಆ್ಯಂಡ್ ಅವರು ಎಲ್ಲರೂ ಅವ್ರವ್ರ ಸಂಸ್ಕಾರಗಳನ್ನು ತಗೊಂಡು ಬಂದಿದ್ದಾರೆ. ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಯಾರ ಹತ್ರ ಹೇಗೆ ನಡ್ಕೊಳ್ಬೇಕು, ಎಷ್ಟು ನಡ್ಕೊಳ್ಬೇಕು ಅಂತಕ್ಕಂತಹ ಜ್ಞಾನ ನಮಗೆ ಸಹಜ ಸಹನ ಶಕ್ತಿ ಅಂತಂದ್ಬಿಡುತ್ತೆ. ಇನ್ನೊಂದೇನೆಂದರೆ ಅಳವಡಿಸ್ಕೊಳ್ತಕ್ಕಂಥ ಶಕ್ತಿ. ಅಳವಡಿಸ್ಕೊಳ್ಳೋ ಶಕ್ತಿಯಲ್ಲಿ ಸಾಗರವನ್ನು ತೋರಿಸಿದ್ದಾರೆ. ಸಾಗರ ಅನಂತವಾಗಿದೆ, ವಿಶಾಲವಾಗಿದೆ. ಅಂದರೆ ಸಾಗರದಲ್ಲಿ ನೀವು ಎಷ್ಟೇ ಜಾಸ್ತಿ ಏನಾದರೂ ಕೊಳಕಾಕಿದ್ರೆ, ಕೆಟ್ಟದಾಕಿದ್ರೆ, ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ಹಾಕಿದ್ರೆ ಅದು ಹಂಗೆ ಡಿಸಾಲ್ವ್ ಆಗಿಬಿಡುತ್ತೆ. 1 ಸೆಕೆಂಡಲ್ಲಿ ಕಣ್ಣಿಗೆ ಕಾಣಿಸ್ದಂಗೆ ಹೊರಟೋಗ್ಬಿಡ್ತದೆ. ಸಾಗರ ಏನು ಹೇಳಲ್ಲ, ಅಯ್ಯೋ ನಾನು ಇಷ್ಟೊಂದೆಲ್ಲ ಅಳವಡಿಸ್ಕೊಂಡು ಬಿಡ್ತಾ ಇದ್ದೀನಿ ಅಂತ. ಅದೇನು ಮಾಡುತ್ತೆ, ಅಲೆಗಳಲ್ಲಿ ಬರೋ ಕಿಚಡ ಆಚೆ ಹಾಕ್ಬಿಡುತ್ತೆ, ಬಾಕಿ ಏನಿದೆ ತನ್ನ ಒಳಗಡೆ ಸಮಾಪ್ತಿ ಮಾಡಿಬಿಡುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಹೃದಯ ಎಷ್ಟು ವಿಶಾಲವಾಗಿರ್ಬೇಕಂದ್ರೆ ಯಾರದೇ ಆತ್ಮಗಳ ಕುಂದು ಕೊರತೆಗಳೇನಿದೆ, ಏರುಪೇರುಗಳೇನಿದೆ, ಜೀವನದಲ್ಲಿ ಬರ್ತಕ್ಕಂತಹ ಕಹಿಯಾದ ಘಟನೆಗಳೇನಿದೆ ಅದನ್ನು ಹಾಗೆ ನಾವು ಸ್ವ್ಯಾಲೋ ಮಾಡಬೇಕು, ನುಂಗ್ಬಿಡ್ಬೇಕು, ಅದು ಗೊತ್ತೇ ಆಗಬಾರ್ದು. ಹೆಂಗೆ ನುಂಗೋದು ಹೆಂಗೆ, ಅಯ್ಯೋ ಹೆಂಗಾಗುತ್ತಪ್ಪ ಅನ್ನೋ ಪ್ರಶ್ನೆ ಇಲ್ಲ. ಏಕೆಂದರೆ ಇದು ಡ್ರಾಮಾ. ಇದರಲ್ಲಿ ಎಲ್ಲ ಸೈಡ್ ಸೀನ್ ಅಂತ ತಿಳ್ಕೊಂಡು ನಾವು ಮುಂದೆ ಹೋದಾಗ ಎಲ್ಲರೂ ಅವರವರು ಪಾರ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಜ್ಞಾನ ಎಷ್ಟು ವಿಶಾಲವಾಗಿ ನಮಗೆ
ಎಲ್ಲವನ್ನ ನನಗೆ ಬೇಕಾಗಿರ್ತಕ್ಕಂಥದ್ದನ್ನು ತಗೊಳ್ಳೋದು, ಬೇಡದೇ ಇರೋದನ್ನು ಬಿಟ್ಟಾಕೋದೇನಿದೆ, ಈ ಒಂದು ಕಲೆ ಅಳವಡಿಸ್ಕೊಳ್ತಕ್ಕಂತಹ ಕಲೆ ಬರುತ್ತೆ. ಯಾಕೆಂದರೆ ಜ್ಞಾನ ರತ್ನಗಳ ಜ್ಞಾನದ ಯಥಾರ್ಥವಾದಂತಹ ಆ ಒಂದು ಅನುಭವದ ಆಧಾರದ ಮೇಲೆ ನಾವು ಎಷ್ಟು ಅಳವಡಿಸ್ಕೊಳ್ತಾ ಹೋಗ್ತೀವಿ, ನಮ್ಮಲ್ಲಿ ನಮ್ಮ ಹೃದಯ ವಿಶಾಲ ಆಗ್ತಾ ಹೋಗುತ್ತೆ. ಯಾಕೆ ಜ್ಞಾನದ ಆಧಾರದ ಮೇಲೆ ನಮ್ಮಲ್ಲಿ ದಯೆ, ಕ್ಷಮೆ ಅಂತಕ್ಕಂಥ ಗುಣಗಳನ್ನು ತಾನಾಗಿ ಬರ್ತಾ ಹೋಗುತ್ತೆ. ಈಗ ಭಗವಂತ ಜಗತ್ತಿನ ಎಲ್ಲ ಮಾನವ ಕುಲವನ್ನು ಅವರಲ್ಲಿ ಏನೇ ಹೆಚ್ಚು ಕಡಿಮೆಗಳಿರಲಿ ಅವರು ಅಳವಡಿಸ್ಕೊಳ್ತಿದ್ದಾರೆ. ಯಾಕೆಂದರೆ ಅವರಿಗೆ ವಿಶಾಲವಾದ ಜ್ಞಾನ ಇದೆ. ಪರಮಾತ್ಮ ಜ್ಞಾನ ಸಾಗರ. ಯಾವ ಕಾರಣ, ಯಾರು ಏನು ಅದು ಅವರ ಪಾರ್ಟ್ ಅಂತ ಅನ್ನೋದನ್ನು ನೋಡ್ತಾರೆ. ಈಗ ರಾವಣ, ನಾವು ರಾವಣ ಯಾಕೆ ಹಂಗೆ ಮಾಡ್ತಾನೆ ಅಂತ ಪ್ರಶ್ನೆ ಕೇಳಲ್ಲ, ರಾಮ ಯಾಕೆ ಹಿಂಗೆ ಮಾಡ್ದ ಅಂತಲೂ ಕೇಳಲ್ಲ. ನಾವೇನು ಅಂದ್ಕೋತೀವಿ, ಇದು ಪಾರ್ಟ್, ಜಸ್ಟ್ ಇಟ್ ಈಸ್ ಎ ಪಾರ್ಟ್, ಇಟ್ ಈಸ್ ಎ ಡ್ರಾಮಾ. ಹಂಗೆ ನೋಡೋ ಕಾರಣ ನಾವು ಅದನ್ನೆಲ್ಲ ಮನಸ್ಸಲ್ಲಿ ತಗೊಳ್ಳೋದೇ ಇಲ್ಲ. ಹಂಗೆ ಅಳವಡಿಸ್ಕೊಳ್ತಕ್ಕಂತಹ ಶಕ್ತಿ ಎಲ್ಲರ ನಿರ್ಬಲತೆಗಳು ಗೊತ್ತಾದ್ರೂ, ಹೆಚ್ಚು ಕಡಿಮೆಗಳು ಗೊತ್ತಾದ್ರೂ ಅದರ ರಿಟರ್ನಲ್ಲಿ ನೀವು ಅವರಿಗೆ ಶಕ್ತಿಯನ್ನು ಕೊಡೋದ, ದಯೆಯ ಆಧಾರದ ಮೇಲೆ, ಕ್ಷಮೆಯ ಆಧಾರದ ಮೇಲೆ ಅವರನ್ನು ಸಾಹಸದಿಂದ ಸಪೋರ್ಟ್ ಮಾಡಿ ಮುಂದುವರಿಸೋದ, ಈ ರೀತಿ ಒಂದು ಸೂಕ್ಷ್ಮವಾದಂತಹ ಮಾರಲ್ ಸಪೋರ್ಟ್ ಏನಿದೆ ಎಲ್ಲ ಆತ್ಮಗಳಿಗೆ ಕೊಡ್ತಾ ನೀವು ಮುಂದುವರಿಸೋದು ನೋಡ್ತೀರೇ ಹೊರತು ಅವರ ಕುಂದು ಕೊರತೆಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಅದರಿಂದ ಈ ಒಂದು ಸೂಕ್ಷ್ಮವಾದಂತಹ ಸಪೋರ್ಟ್ ಬಾಕಿ ಎಲ್ಲವನ್ನ ಸಮಾಪ್ತಿ ಮಾಡಿಬಿಡುತ್ತೆ. ಹೆಂಗೆ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳ ಕೊರತೆ ನೋಡಲ್ಲ, ಅವರನ್ನು ಹೆಂಗೆ ಮುಂದುವರಿಸ್ಬೇಕು ಅದನ್ನು ನೋಡ್ತಾರೆ. ಆ ಮುಂದುವರಿಸೋ ಸಂಕಲ್ಪದಲ್ಲಿ ಬಾಕಿಯನ್ನು ಅಳವಡಿಸ್ಕೊಳ್ತಾರೆ, ಅದು ನಾನು ಅಳವಡಿಸ್ಕೊಳ್ತಿದ್ದೀನಿ ಅನ್ಸೋದೇ ಇಲ್ಲ. ಹಂಗೆ ಅಳವಡಿಸ್ಕೊಳ್ತಕ್ಕಂಥ ಶಕ್ತಿ ಜ್ಞಾನದ ಒಂದು ಅನುಭವ, ವಿಸ್ಡಮ್ ಆಗಿ ಯಾವಾಗ ಅದು ನಮಗೆ ಅರಿವಾಗಿ, ಅದು ಪ್ರಕಾಶವಾಗಿ ಪರಿವರ್ತನೆ ಆಗುತ್ತೆ, ನಮ್ಮಲ್ಲಿ ವಿಶಾಲವಾದಂಥ ಅಳವಡಿಸ್ಕೊಳ್ಳೋ ಶಕ್ತಿ ಬರುತ್ತೆ. ನಂತರ ನಮ್ಮ ಜೀವನದಲ್ಲಿ ಪರಿಶೀಲನಾ ಶಕ್ತಿ ಏನಿದೆ ಅಂದರೆ, ಜ್ಞಾನ ನಮ್ಮ ಜೀವನದಲ್ಲಿ ರಿಯಲ್ ಆ್ಯಂಡ್ ಆರ್ಟಿಫಿಷಿಯಲ್ ಅಂತಕ್ಕಂಥದ್ದು ಏನಿದೆ ಅದನ್ನು ಯಥಾರ್ಥವಾಗಿ ಜ್ಞಾನ ಅಜ್ಞಾನವನ್ನು ಎಲ್ಲವನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಳೋದೇನಿದೆ, ಪ್ರತಿಯೊಬ್ಬ ಮನುಷ್ಯಾತ್ಮರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದೇನಿದೆ, ಪರಿಶೀಲನೆ ಮಾಡೋದೇನಿದೆ, ಅದು ಅಷ್ಟು ಕ್ಲಿಯರಾಗಿ ಬಂದ್ಬಿಡುತ್ತೆ. ಯಾಕೆಂದರೆ ಈಗ ವಜ್ರ ವ್ಯಾಪಾರಿ ವಜ್ರ ರಿಯಲ್ ಏನು ಆರ್ಟಿಫಿಷಿಯಲ್ ಏನು ಅನ್ನೋದನ್ನು ಅವನು ಪರಿಶೀಲನೆ ಮಾಡಲಿಲ್ಲ ಅಂದರೆ ಅವನು ಕ್ರೋರ್ಸ್ ನುಕ್ಸಾನಲ್ಲಿ ಬಂದ್ಬಿಡ್ತಾನೆ. ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಪರಿಸ್ಥಿತಿಯನ್ನು, ಪ್ರತಿ ವಿಘ್ನವನ್ನು, ಪ್ರತಿ ಮನುಷ್ಯಾತ್ಮರನ್ನು ಸರಿಯಾಗಿ ಪರಿಶೀಲನೆ ಮಾಡಲಿಲ್ಲ ಅಂದರೆ ಅನೇಕ ಸಂದರ್ಭಗಳಲ್ಲಿ ಮೋಸ ಹೋಗ್ಬಿಡ್ತೀವಿ. ಅದಕ್ಕೆ ಪರಿಶೀಲನೆಗೆ ಏನು ಬೇಕೋ, ಕ್ಲಾರಿಟಿ, ಮನಸ್ಸಿನ ಶುದ್ಧತೆ, ಸ್ವಚ್ಛತೆ ಏನಿದೆ, ಎಷ್ಟು ಟ್ರಾನ್ಸ್ಪರೆಂಟ್ ಬುದ್ಧಿ ಇರುತ್ತೆ ಅಷ್ಟು ನಮಗೆ ಪರಿಶೀಲನಾ ಶಕ್ತಿ ಬರುತ್ತೆ. ಈಗ ವಜ್ರವನ್ನು ನೋಡ್ಬೇಕಂದ್ರೆ ಅವನು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕೋತಾನೆ, ಗ್ಲಾಸೂ ಸ್ವಚ್ಛವಾಗಿರ್ಬೇಕಲ್ವಾ. ಹಂಗೆ ನಮಗೆ ಪರಮಾತ್ಮ ದಿವ್ಯ ಬುದ್ಧಿಯ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತೂ ಕೊಟ್ಟಿದ್ದಾರೆ. ಬಟ್ ಆ ಬುದ್ಧಿಯನ್ನು ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ಜ್ಞಾನದ ಚಿಂತನೆ ಮಂಥನದ ಆಧಾರದ ಮೇಲೆ, ಅದು ನಂದು ಅಟೆನ್ಷನ್ ಬೇಕಾಗುತ್ತೆ ಬುದ್ಧಿಯ ಮೇಲೆ. ಯಾವಾಗ ನಾವು ಬಹಳ ಸ್ಪಷ್ಟವಾಗಿ ಪರಿಶೀಲನೆ ಮಾಡೋದು ಈಸಿ ಆಗುತ್ತೆ. ಇದು ಹೆಂಗೆ ಅಂತಂದರೆ, ಈಗ ನೀರು ತುಂಬ ನಿರ್ಮಲವಾಗಿ ಸ್ಟಿಲ್ಲಾಗಿದ್ದಾಗ ಕೆಳಗಡೆ ಏನಿದೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಇದು ಇದೇ ವಸ್ತು ಅನ್ನೋದು ಪರಿಶೀಲನೆ ಮಾಡೋದು ಕ್ಲಿಯರ್ ಆಗಿಬಿಡುತ್ತೆ. ಹಂಗೆ ಬುದ್ಧಿ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಇರುತ್ತೆ, ಅಷ್ಟು ಸ್ವಚ್ಛ ಇರುತ್ತೆ, ನಿರ್ಮಲ ಇರುತ್ತೆ. ಆಗ ಪರಿಶೀಲನಾ ಶಕ್ತಿ ಅನ್ನೋದು ಮನುಷ್ಯರ ಸೂಕ್ಷ್ಮ ಭಾವನೆಗಳನ್ನು, ಬರೀ ಸಂಕಲ್ಪದ ಜೊತೆಗೆ ಭಾವನೆಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ. ದಟ್ ಕಮ್ಸ್ ವಿತ್ ದಿ
ವೆರಿ ಡೀಪ್ ಪ್ರಾಕ್ಟೀಸ್ ಆಫ್ ಸೋಲ್ ಕಾನ್ಷಿಯಸ್. ಎಷ್ಟು ಸೋಲ್ ಕಾನ್ಷಿಯಸ್ ಆತ್ಮ ಸ್ವರೂಪದಲ್ಲಿರ್ತೀವಿ, ಆ ಮನಸ್ಸು ಬುದ್ಧಿಯ ಸ್ವಚ್ಛತೆ ಶುದ್ಧತೆ ಬರ್ತಾ ಹೋಗುತ್ತೆ. ಬಿಕಾಸ್ ದ ಮೋರ್ ದ ಸೈಲೆನ್ಸ್ ಆಫ್ ದ ಮೈಂಡ್, ಟೂ ಮೆನಿ ಥಾಟ್ಸ್ ಅಂಡ್ ಆ ಒಳಗಡೆ ಆ ಡಿಸ್ಟರ್ಬೆನ್ಸಸ್ ಏನಿದೆ, ಮನಸ್ಸು ಬುದ್ಧಿ ಚಂಚಲ ಆಗ್ತಾ ಅಲಿಯೋದೇನಿದೆ ಸ್ಟಾಪ್ ಆದಂಗೆ, ಅದರಲ್ಲಿ ನನಗೆ ಬಹಳ ಸ್ಪಷ್ಟ ಪರಿಶೀಲನಾ ಶಕ್ತಿ ಬರ್ತಾ ಹೋಗುತ್ತೆ. ಅದರ ನಂತರ ಜಡ್ಜಿಂಗ್, ನಾನು ನಿರ್ಣಯ ಮಾಡ್ತಕ್ಕಂಥ ಶಕ್ತಿ, ನಿರ್ಣಯದ ಶಕ್ತಿಯಲ್ಲಿ ತಕ್ಕಡಿ ತೋರಿಸಿದ್ದಾರೆ. ಏನಕ್ಕೆ ತೋರಿಸಿದ್ದಾರೆ ಅಂತಂದರೆ, ಈಗ ಏನನ್ನೇ ಇದು ಸರಿಯಾಗಿದೆ ಅನ್ನೋದಕ್ಕೆ ಎರಡೂ ಬ್ಯಾಲೆನ್ಸಲ್ಲಿ ಬಂದು ನಿಂತರೆ ತೂಕ ಕರೆಕ್ಟ್ ಆಗಿದೆ ಅಂಥೇಳಿ, ಹಂಗೆ ಅಂದರೆ ಅದು ರೈಟ್ ನಿರ್ಣಯ ತಂದುಕೊಡೋದು. ಬಟ್ ನಿರ್ಣಯದಲ್ಲಿ ಏನು ನೋಡ್ತಾರೆ, ಮುಳ್ಳು ಒಂದು ಪಾಯಿಂಟಲ್ಲಿ ಬಂದಾಗ ಎರಡು ಸರಿ ಇದೆ ಅಂತ. ಹಾಗೆ ನಿರ್ಣಯ ಶಕ್ತಿ ನಮಗೆ ಬಹಳ ಪವರ್ಫುಲ್ ಡಿಸಿಷನ್ಸ್, ರೈಟ್ ಡಿಸಿಷನ್ಸ್ ಇನ್ ಎ ರೈಟ್ ಟೈಮ್. ಯಾಕೆಂದರೆ ಡಿಸಿಷನ್ಸ್ ಯಾವಾಗಲೂ ನಾನು ತಗೊಂಡ್ರೆ ಅದು ಕೆಲಸಕ್ಕೆ ಬರಲ್ಲ. ಬಟ್ ಇನ್ ಟೈಮ್ ನಾನು ಸರಿಯಾದ ಡಿಸಿಷನ್ ತಗೊಂಡಾಗ ಅಲ್ಲಿ ನಮ್ಮ ಕಾರ್ಯದ ಸಕ್ಸಸ್ ಏನಿದೆ, ಸಂಬಂಧಗಳಲ್ಲಿ ಸಕ್ಸಸ್ ಏನಿದೆ, ಅದು ನಾವು ಕಾಣೋಕ್ಕೆ ಸಾಧ್ಯ. ಎಷ್ಟು ನಮ್ಮ ಬುದ್ಧಿಯ ಮುಳ್ಳು ಒಂದು ಪಾಯಿಂಟಲ್ಲಿ ಏಕಾಗ್ರವಾಗಿರುತ್ತೆ, ಆಗ ಬ್ಯಾಲೆನ್ಸ್ ಆಫ್ ಮೈಂಡ್ ಆ್ಯಂಡ್ ಬಾಡಿ, ಬ್ಯಾಲೆನ್ಸ್ ಆಫ್ ಲವ್ ಆ್ಯಂಡ್ ಲಾ, ಬ್ಯಾಲೆನ್ಸ್ ಏನಿದೆ ಸ್ನೇಹ ಶಕ್ತಿ, ಬ್ಯಾಲೆನ್ಸ್ ಗಂಭೀರತೆ ರಮಣೀಕತೆ, ಗುಣಗಳ ಬ್ಯಾಲೆನ್ಸ್, ಶಕ್ತಿಗಳ ಬ್ಯಾಲೆನ್ಸ್ ಏನಿದೆ ಅದು ನಮ್ಮಲ್ಲಿ ಎಷ್ಟು ಬರ್ತಾ ಹೋಗುತ್ತೆ, ಆಗ ಆ ಒಂದು ಶಾರ್ಪ್ ಇಂಟೆಲೆಕ್ಟ್ ಏನಿದೆ ಅದು ಪರಿಸ್ಥಿತಿಗಳನ್ನು ಮನುಷ್ಯಾತ್ಮರನ್ನು ಜಡ್ಜ್ ಮಾಡ್ತಕ್ಕಂಥದ್ದು, ಕರೆಕ್ಟ್ ಡಿಸಿಷನ್ಸ್ ತಗೊಂಡ್ರು ಕಾರ್ಯ ಮಾಡೋದು ಮುಂದುವರಿಯೋದೇನಿದೆ ಅದು ಬಹಳ ಹೆಲ್ಪ್ ಆಗುತ್ತೆ. ಆರ್ಗನೈಸೇಷನಲ್ ಡೆವಲಪ್ಮೆಂಟ್ಸ್ ಅಥವಾ ನಮ್ಮ ಕುಟುಂಬದಲ್ಲಿ ಅನೇಕ ತರಹದ ವಿಕಾಸವನ್ನು ಮಾಡುವಾಗ ಈ ಡಿಸಿಷನ್ಸ್ ತಗೊಳ್ತಕ್ಕಂಥದ್ದು, ಅಂದರೆ ಮೆಡಿಟೇಷನ್ ಆಧಾರದ ಮೇಲೆ ನಮ್ಮ ಬುದ್ಧಿಯನ್ನು ಒಂದು ಸ್ಥಿರ ಬುದ್ಧಿ, ಏಕಾಗ್ರ ಬುದ್ಧಿಯಲ್ಲಿ ನಿರ್ಣಯಗಳು ತಗೊಂಡಾಗ ಆ ನಿರ್ಣಯಗಳು ಯಾವಾಗಲೂ ರೈಟ್ ನಿರ್ಣಯಗಳಾಗಿರುತ್ತೆ. ಪ್ರಶಾಂತವಾದ ಮನಸ್ಸು ಬುದ್ಧಿಯಿಂದ ತಗೊಂಡಂತಹ ನಿರ್ಣಯಗಳು ಆ್ಯಂಡ್ ಎಲ್ಲದರಲ್ಲಿ ಬ್ಯಾಲೆನ್ಸ್ ಇದ್ದಾಗ ತುಂಬ ನಮಗೆ ಜೀವನದಲ್ಲಿ ಒಂದು ನೆಮ್ಮದಿಯ, ಒಂದು ಸುಖ ಶಾಂತಿಯ ಅನುಭವ ಆಗುತ್ತೆ. ಈಗ ತಿಳ್ಕೊಳ್ಳಿ, ನಾವು ಏನೇನೋ ಸಂಕಲ್ಪಗಳು, ಟೂ ಮೆನಿ ಥಿಂಗ್ಸ್ ನನ್ನ ಬುದ್ಧಿಯಲ್ಲಿದ್ದಾಗ ಏನೋ ಡಿಸಿಷನ್ ತೊಗೊಂಡ್ಬಿಡ್ತೀವಿ, ಕೆಲಸ ಎಲ್ಲ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಒಂದು ಸಣ್ಣ ಡಿಸಿಷನ್ ತುಂಬ ದೊಡ್ಡ ನುಕ್ಸಾನಲ್ಲಿ ತರ್ಬೋದು. ಅವಾಗ ಎಷ್ಟು ದುಃಖ ಆಗುತ್ತೆ, ಮನೆಯಲ್ಲಿ ಎಷ್ಟು ಅಶಾಂತಿ, ಎಷ್ಟು ಸಂಬಂಧಗಳಲ್ಲಿ ಏರುಪೇರುಗಳು ನಡೀತೆ ತಾನೆ ಒಂದು ಸಣ್ಣ ಸ್ಮಾಲ್ ರಾಂಗ್ ಡಿಸಿಷನ್. ಸೊ ಸಮಯ ಸಂದರ್ಭಗಳಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಯೋಚನೆ ಮಾಡಿ ನಿರ್ಣಯ ತಗೊಳ್ತಕ್ಕಂಥ ಶಕ್ತಿ ಏನಿದೆ ಅದು ನಮಗೆ, ಆ್ಯಂಡ್ ಆಲ್ವೇಸ್ ಪಾಸಿಟಿವ್ ಡಿಸಿಷನ್ಸ್ ಆ್ಯಂಡ್ ರೈಟ್ ಡಿಸಿಷನ್ಸ್ ತಗೊಳ್ಳೋದೇನಿದೆ ಅದು ನಮಗೆ ಜ್ಞಾನ ಹಾಗೂ ಯೋಗದ ಆಧಾರದ ಮೇಲೆ ತಾನೇ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಶಕ್ತಿ, ಎದುರಿಸ್ತಕ್ಕಂಥ ಶಕ್ತಿಯನ್ನು ಏನು ತೋರಿಸಲಾಗಿದೆ ಅದರಲ್ಲಿ ಬೆಂಕಿಯನ್ನು ತೋರಿಸಿದ್ದಾರೆ. ಜೀವನದಲ್ಲಿ ಬಹಳ ದೊಡ್ಡ ಘಟನೆಗಳು ಬಂದ್ರೂ ಸಹ ನಾವು ಅದನ್ನು ಎದುರಿಸೋದು, ಅದರಲ್ಲಿ ನೆಗೆಟಿವ್ ಪರಿಸ್ಥಿತಿಗಳು, ವಿಪರೀತವಾದಂತಹ ವಿಘ್ನಗಳು ಅಷ್ಟೇ ಅಲ್ಲ, ಜೀವನದಲ್ಲಿ ಬಹಳ ದೊಡ್ಡ ಎದುರಿಸ್ತಕ್ಕಂಥ ಮಾತಂದರೆ ಮೃತ್ಯು. ಮನುಷ್ಯನಿಗೆ ಎಲ್ಲ ಅದರಲ್ಲಿ ಭಯ ಇದೆ, ಅಯ್ಯೋ ನಾನು ಹೋಗ್ಬಿಡ್ತೀನಿ ಅನ್ನೋದು, ಅಥವಾ ಯಾರಾದರೂ ಹೋದರೂ ನಾಳೆ ಹೆಂಗೆ ಅನ್ನೋದು. ಸೊ ಇವೆಲ್ಲ ಮಾನವ ಗೊತ್ತಿದ್ರೂ ಅದನ್ನು ನೆನಪು ಮಾಡೋಕ್ಕೂ ಇಷ್ಟಪಡಲ್ಲ. ಸೊ ಇಂತಹ ಪರಿಸ್ಥಿತಿಗಳಿರ್ಬೋದು, ಮೃತ್ಯುವಿನಂತಹ ಘಟನೆಗಳಿರ್ಬೋದು, ಅಥವಾ ಜೀವನದಲ್ಲಿ ಬಹಳ ದೊಡ್ಡ ಘಟನೆಗಳಂದರೆ ಫೈನಾನ್ಷಿಯಲ್ ಕ್ರೈಸಿಸ್ ಅಥವಾ ರಿಲೇಷನ್ಶಿಪ್ ಕ್ರೈಸಿಸ್, ಆರ್ಗನೈಸೇಷನಲ್ ಕ್ರೈಸಿಸ್, ಇಂಥದ್ದೆಲ್ಲ ಬಂದಾಗ ಮನುಷ್ಯ ಕೊಲ್ಯಾಪ್ಸೇ ಆಗಿಬಿಡ್ತಾನೆ, ಇಲ್ಲ ಡಿಪ್ರೆಷನಲ್ಲಿ ಬಂದುಬಿಡ್ತಾನೆ. ಇನ್ನು ಕೆಲವರೆಲ್ಲ ಇನ್ನೇನೇನೋ ಆಘಾತ ಮಾಡ್ಕೊಂಡು ಬಿಡ್ತಾರೆ. ಇದೆಲ್ಲದಕ್ಕೆ ಕಾರಣ ಏನಪ್ಪ ಅಂತಂದರೆ, ಎದುರಿಸೋ ಶಕ್ತಿಯ ಹಿಂದೆ ನಮಗೆ ಇಲ್ಲಿ ಜ್ಞಾನ ಯೋಗದ ಆಧಾರದ ಮೇಲೆ ಬಹುದೊಡ್ಡ ಸಪೋರ್ಟ್ ನನಗಿದೆ. ಆಲ್ಮೈಟಿ ನನ್ನ ತಂದೆ, ಅವರು ನನ್ನ ಜೊತೆ ಇದ್ದು ನನಗೆ ಎಲ್ಲ ರೀತಿಯ ಸಪೋರ್ಟ್ ಕೊಡ್ತಿದ್ದಾರೆ.
ನನ್ನ ಫೇಲ್ಯೂರ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಸಾಹಸ, ಪ್ರತಿ ಹೆಜ್ಜೆಯಲ್ಲಿ ಸಾಹಸದ ಜೊತೆಯಲ್ಲಿ ಒಂದು ಹೋಪ್, ಇದು ನಮಗೆ ಬಹಳ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಅನೇಕರು ಅನೇಕ ತರಹದ ಪರಿಸ್ಥಿತಿಗಳನ್ನು ಎಷ್ಟು ಧೈರ್ಯವಾಗಿ, ಎಷ್ಟು ತಾಳ್ಮೆಯಿಂದ, ಎಷ್ಟು ಸಾಹಸದಿಂದ ಎದುರಿಸ್ತಾರೆ ಅಂದರೆ ಅದು ಬಂತ ಅನ್ನೋ ಥರ ಇರುತ್ತೆ. ಹಂಗೆ ಆ ಬಂದಿದ್ದು ಘಟನೆ ಹೆಂಗೆ ಚೇಂಜ್ ಆಗಿಬಿಡುತ್ತೆ ಅಂದರೆ ಇನ್ನೂ ಮೇಲ್ ಬರ್ತಕ್ಕಂಥ ಸ್ಥಿತಿ ಅವರು ಅನುಭವ ಮಾಡ್ತಾರೆ. ಅದರಿಂದ ನಾವು ಜೀವನದಲ್ಲಿ ಬರೋ ಪರಿಸ್ಥಿತಿಗಳು ಅಥವಾ ವಿಘ್ನಗಳಿಗೆ ಹೆದರಬೇಕಾಗಿಲ್ಲ. ಅದನ್ನು ಇದು ಹೆಂಗೆ ಅಂದರೆ ಒಂದು ಮೋಡ ಇದ್ದ ಹಾಗೆ, ಮೋಡ ಬಂದರೆ ಅದು ಅಲ್ಲೇ ನಿಂತ್ಕೊಳ್ಳಲ್ಲ, ಮೋಡ ಗಾಳಿ ಬಂದಾಗ ಕ್ರಾಸ್ ಆಗಿಬಿಡುತ್ತೆ. ಹಂಗೆ ಬರೋ ಘಟನೆಗಳೂ ಯಾವಾಗಲೂ ನಿಂತಿರಲ್ಲ, ಅದು ಮುಂದೆ ಹೋಗುತ್ತೆ. ಬಟ್ ನಾವು ಆ ಘಟನೆಗಳನ್ನೇ ಹಿಡ್ಕೊಂಡು ನಿಂತ್ಕೋಬಾರ್ದು, ಅಥವಾ ಅದನ್ನು ಎದುರಿಸೋದ್ರಲ್ಲಿ ಹೆಂಗಪ್ಪ ಅಂತ ಫೇಲ್ ಆಗಬಾರ್ದು. ಬಟ್ ಅದನ್ನು ಖುಷಿಯಿಂದ ಸಾಹಸದಿಂದ ಪಾರು ಮಾಡ್ತಕ್ಕಂಥ ಶಕ್ತಿ. ಎಷ್ಟು ನಮ್ಮ ಸಂಬಂಧ ಒಬ್ಬ ತಂದೆ ಪರಮಾತ್ಮನ ಜೊತೆ ಇದೆ. ಆ್ಯಂಡ್ ಈಸ್ ಮೈ ಫ್ರೆಂಡ್, ಈಸ್ ಮೈ ಕಂಪ್ಯಾನಿಯನ್. ಅವರು ನನ್ನ ಎಲ್ಲ ಸಂಬಂಧಗಳಲ್ಲಿದ್ದಾರೆ. ನಿಮಗೆ ಯಾವುದು ಪ್ರಿಯವಾದ ಸಂಬಂಧ, ಆ ಸಂಬಂಧದಲ್ಲಿ ನೀವು ಅನುಭವ ಮಾಡ್ತಾ ಅವ್ರ ಸಹಯೋಗ ತಗೊಂಡ್ರೆ ಅದಷ್ಟು ಕ್ವಿಕ್ಕಾಗಿ ಎಲ್ಲ ಪರಿಸ್ಥಿತಿ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ಇದೇ ರಾಜಯೋಗದ ವಿಶೇಷ ಅಭ್ಯಾಸ ನಮಗೆ ಇನ್ನೊಂದು ದೊಡ್ಡ ಶಕ್ತಿಯನ್ನು ತಗೊಂಡು ಬರುತ್ತೆ. ಪವರ್ ಟು ಕೋಆಪ್ರೇಟ್, ಸಹಯೋಗ ಶಕ್ತಿ. ಇದು ಅದರಲ್ಲಿ ಪರ್ವತ ತೋರಿಸಿದ್ದಾರೆ. ಏನಂದರೆ ಗೋವರ್ಧನ ಗಿರಿ ಪರ್ವತವನ್ನು ಎತ್ತಲಿಕ್ಕೆ ಎಲ್ಲರೂ ಅವರವರ ಕಿರುಬೆರಳಿನ ಸಹಯೋಗ ಕೊಟ್ಟರು ಅಂತ ಹೇಳಿ. ಎಷ್ಟೇ ದೊಡ್ಡ ಕಾರ್ಯ ಇರಲಿ, ಇಲ್ಲಿ ಏನಾಗುತ್ತೆ ಅಂದರೆ ಟೀಮ್ ಸ್ಪಿರಿಟ್, ನಾವೆಲ್ಲ ಎಲ್ಲ ಒಟ್ಟಿಗೆ ಸೇರಿ ಮಾಡೋಣ ಅನ್ನೋ ಒಂದು ಸಂಬಂಧಗಳ ಸ್ನೇಹ, ಸಂಬಂಧಗಳಲ್ಲಿ ಶುಭ ಭಾವನೆ, ಸಂಬಂಧಗಳಲ್ಲಿ ನಿಸ್ವಾರ್ಥತೆ ನಮಗೆ ಯಾವಾಗಲೂ ಟೀಮ್ ಸ್ಪಿರಿಟ್ ಹಂಗೆ ತರುತ್ತೆ. ಯು ಕ್ಯಾನ್ ಲೀಡ್ ದ ಹೋಲ್ ಟೀಮ್. ಪರಸ್ಪರ ನಾನು ಸಹಯೋಗ ಕೊಡ್ತಾ, ಎಲ್ಲರ ಸಹಯೋಗ ತಗೊಳ್ತಾ, ನಿರಹಂಕಾರಿಯಾಗಿ ನಮ್ರನಾಗಿ ಸಂಬಂಧಗಳಲ್ಲಿ ನಾವು ಮುಂದುವರಿತಕ್ಕಂತಹ ಶಕ್ತಿ ಏನಿದೆ ನಮಗೆ ಬರ್ತಾ ಹೋಗುತ್ತೆ. ಸೊ ಅದರಿಂದ ಎದುರಿಸ್ತಕ್ಕಂಥದ್ದು ನಿಮಗೆ ನಾನು ಎದುರಿಸ್ತಾ ಇದ್ದೀನಪ್ಪ ಅನ್ನೋದು ಬರಲ್ಲ. ಕೋಆಪರೇಷನಲ್ಲಿ ನಾನು ಇಷ್ಟೊಂದು ಸಹಯೋಗ ಕೊಡ್ತಿದ್ದೀನಲ್ಲಪ್ಪ ಅದು ಬರಲ್ಲ. ಇದೊಂದು ನ್ಯಾಚುರಲ್ ನೇಚರ್ ಆಗಿಬಿಡುತ್ತೆ. ನಮಗೆ ಗೊತ್ತಿರೋರು ನಮ್ಮ ಕುಟುಂಬಕ್ಕೇ ನಾವು ಸಹಯೋಗ ಕೋಆಪರೇಟ್ ಮಾಡ್ತೀವಿ ಅಂತಲ್ಲ. ನಿಮ್ಮ ಹೃದಯ ಇಷ್ಟು ವಿಶಾಲ ಆಗಿಬಿಡುತ್ತೆ. ಇಡೀ ಮನುಕುಲ, ಇಡೀ ವಿಶ್ವ ಒಂದು ಕುಟುಂಬ. ಎಲ್ಲ ವಿಶ್ವದ ಆತ್ಮಗಳಿಗೆ ನಮ್ಮ ಸಹಯೋಗ ಈಗೇನು ಬೇಕಪ್ಪ ಅಂತಂದರೆ ಮನೋಬಲದ ಸೂಕ್ಷ್ಮ ಶಕ್ತಿಗಳು, ಮನೋಶಕ್ತಿಗಳೇನಿದೆ ಅಥವಾ ಸುಖ ಶಾಂತಿಯ ಗುಣಗಳೇನಿದೆ, ಈ ಎಲ್ಲ ಗುಣಗಳ ಸಪೋರ್ಟ್, ಗುಣಗಳ ಸಹಯೋಗ ಬರೀ ಮನುಷ್ಯಾತ್ಮರಿಗಲ್ಲ, ಇಡೀ ಪ್ರಕೃತಿಗೂ ಸಹ ಶುದ್ಧ ವೈಬ್ರೇಷನ್ಸು, ಶಾಂತಿ ಶಕ್ತಿಯ ವೈಬ್ರೇಷನ್ಸ್ ಏನಿದೆ ಇದು 5 ತತ್ವಗಳಿಗೂ ಬೇಕಾಗಿರ್ತಕ್ಕಂಥದ್ದು. ನಾವು ನಮ್ಮ ಕುಟುಂಬಕ್ಕೆ ಸಹಯೋಗ ಕೊಡೋದಷ್ಟೇ ಅಲ್ಲ, ಅದರ ಜೊತೆಗೆ ಇಡೀ ಮನುಕುಲದ ಸಹಯೋಗಿಯಾಗಿ, ಪ್ರಕೃತಿ 5 ತತ್ವಗಳ ಸಹಯೋಗಿಯಾಗಿ ನಡೆದಾಗ ಎಲ್ಲದೂ ಇನ್ ರಿಟರ್ನ್ ನಮ್ಮ ಸಮಯದಲ್ಲಿ ಎಲ್ಲರ ಸಹಯೋಗ ಸಿಗ್ತಾ ಹೋಗುತ್ತೆ. ಇನ್ನೊಂದು ಅದ್ಭುತವಾದಂಥ ಶಕ್ತಿ ಅಂದರೆ ಪವರ್ ಟು ವಿತ್ಡ್ರಾ. ಅದರಲ್ಲಿ ಆಮೆ ತೋರಿಸಿದ್ದಾರೆ. ಅಂದರೆ ವಿತ್ಡ್ರಾಯಿಂಗ್, ಆಮೆ ಅಷ್ಟು ಚಿಕ್ಕ ಪ್ರಾಣಿ, ಬಟ್ ಅದರಲ್ಲಿ ಎಷ್ಟು ಒಳ್ಳೆ ವಿಶೇಷತೆ ಗುಣ ಇದೆ ಅಂದರೆ ಅದು ಹೋಗ್ತಾ ಇರುತ್ತೆ. ಏನಾದರೂ ಅಲ್ಲಿ ಮೂಮೆಂಟ್ ನೋಡಿದ ತಕ್ಷಣ ತನ್ನ ಇಂದ್ರಿಯಗಳನ್ನು ಒಳಗಾಕ್ಕೊಂಡು ಹಂಗೆ ಅದು ಕೂತ್ಕೊಂಡು ಬಿಡುತ್ತೆ ಸ್ಥಿರವಾಗಿ. ಅದ್ರ ಮೇಲೆ ಕಲ್ಲು ಹಾಕಿದ್ರೂ ಅದಕ್ಕೇನಾಗಲ್ಲ, ಯಾಕೆಂದರೆ ಅದರದು ಏನು ಶೆಲ್ ಇದೆ ಅದು ಇಟ್ ಈಸ್ ಸೋ ಹಾರ್ಡ್. ಅಷ್ಟೇ ಅಲ್ಲ, ಆಮೆಯ ವಿಶೇಷತೆ ಏನಪ್ಪ ಅಂದರೆ ವಿತ್ಡ್ರಾಯಿಂಗ್. ಆ್ಯಂಡ್ ಅದಷ್ಟು ನಿಧಾನ ಅಷ್ಟು ಶಾಂತ. ಅದು ಯಾವುದರ ಆಯಸ್ಸು 300 ವಯಸ್ಸು. ಯಾಕೆಂದರೆ ಅಷ್ಟು ಶಾಂತಿಯಲ್ಲಿ ಅದರ ಶ್ವಾಸಗಳು ವೇಸ್ಟ್ ಆಗಲ್ಲ. ಮನುಷ್ಯನ ಆ ಒಂದು ಸೈಲೆನ್ಸ್ ಪರಿಸ್ಥಿತಿಗಳಲ್ಲಿ, ಅವನು ಬರೋ ಪರಿಸ್ಥಿತಿಗಳಲ್ಲಿ ಹಂಗೆ ರಿಯಾಕ್ಟ್ ಆಗ್ತಾನೆ.
ಅವನ ಶ್ವಾಸದ ಶಕ್ತಿ ಹೊರಟೋಗೋ ಕಾರಣ ಆಯಸ್ಸನ್ನು ಕಡಿಮೆ ಆಗುತ್ತೆ. ಪರಮಾತ್ಮ ಏನು ಹೇಳೋದಂದ್ರೆ, ಯೋಗಿ ಅಂದರೆ ಒಂದು ಆಮೆಯ ತರಹ ಸದಾ ತನ್ನ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ತಾ ಅದನ್ನು ಯಾವಾಗ ಹೇಗೆ ಬೇಕೋ ನನ್ನ ಇಂದ್ರಿಯಗಳನ್ನು, ನನ್ನ ಮನಸ್ಸು, ಬುದ್ಧಿ, ಸಂಸ್ಕಾರಗಳನ್ನು ಉಪಯೋಗಿಸ್ತಕ್ಕಂತಹ ಒಂದು ಕಂಟ್ರೋಲಿಂಗ್ ಆ್ಯಂಡ್ ರೂಲಿಂಗ್ ಪವರ್ ನಮಗೆ ಯೋಗದಲ್ಲಿ ಸಿಗೋ ಕಾರಣ ಯಾವಾಗ ಬೇಕೋ ನಮ್ಮ ಮನಸ್ಸು, ಬುದ್ಧಿಯನ್ನು ಇಂದ್ರಿಯಗಳಿಂದ ವಿತ್ಡ್ರಾ ಮಾಡ್ತಾ ಅಂತರ್ಮುಖಿಯಾಗಿ 1 ಸೆಕೆಂಡಲ್ಲಿ ನಾನು ತಂದೆ ಪರಮಾತ್ಮನ ಕಡೆ ಪರಮಧಾಮದಲ್ಲಿ ಏಕಾಗ್ರನಾಗ್ತಕ್ಕಂಥ ಶಕ್ತಿ ಸಿಗುತ್ತೆ. ಯಾವ ಕಾರಣ ಬಂದಂಥ ಪರಿಸ್ಥಿತಿಗಳಲ್ಲಿ ನೀವು ಜಲ್ದಿ ರಿಯಾಕ್ಟ್ ಮಾಡಿಬಿಟ್ಟು ತನ್ನ ಶಕ್ತಿಗಳನ್ನು ಕಳ್ಕೊಳ್ಳಲ್ಲ. ಯಾವುದು ನಮ್ಮ ಹೆಲ್ತ್ ಆ್ಯಂಡ್ ನಮ್ಮ ಆಯುಷ್ ಎರಡಕ್ಕೂ ಕನೆಕ್ಟೆಡ್ ಆಗಿದೆ. ಸೊ ಸಂಕ್ಷಿಪ್ತ ಮಾಡೋ ಶಕ್ತಿ ಇದೆಯಲ್ಲ, ಪವರ್ ಟು ವಿತ್ಡ್ರಾ, ಅದು ಸಂಬಂಧಗಳಲ್ಲಿ ನಾನು ಸೇಫಾಗಿರೋದಷ್ಟೇ ಅಲ್ಲ, ಎಷ್ಟು ಬೇಕೋ ಅಷ್ಟೇ ಜವಾಬು ಕೊಡ್ತಾ ನಾನು ಪ್ರಶಾಂತನಾಗಿದ್ದರೆ ಸಂಬಂಧಗಳಲ್ಲಿನೂ ಎಲ್ಲರ ಹೃದಯಕ್ಕೆ ಮೆಚ್ಚುಗೆ, ಪ್ರೀತಿ ನ್ಯಾಚುರಲಿ ಬರ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಅದರಲ್ಲಿ ನಾನು ಜಾಸ್ತಿ ಸಂಕಲ್ಪ ಶಕ್ತಿ, ಮಾತಿನ ಶಕ್ತಿಯನ್ನು ವ್ಯಯ ಮಾಡದೇ ಇರೋದ್ರಿಂದ ನಮ್ಮ ಆರೋಗ್ಯ ಮತ್ತು ಎಲ್ಲ ಪರಿಸ್ಥಿತಿಗಳಲ್ಲಿ ರಿಯಾಕ್ಟ್ ಮಾಡದೇ ಇರೋ ಕಾರಣ ಎಮೋಷನಲಿ ಹೆಚ್ಚು ಕಡಿಮೆ ಇಲ್ಲದೆ ಸದಾ ಸ್ಟೆಬಿಲಿಟಿ, ಮನಸ್ಸಿನ ಆ್ಯಂಡ್ ಎಮೋಷನಲ್ ಸ್ಟೆಬಿಲಿಟಿ, ಸ್ಥಿರತೆ ಇರೋದ್ರಿಂದ ಅಲ್ಲಿ ನಮ್ಮ ಶಕ್ತಿಗಳು ಸ್ಟಾಕ್ ಆಗ್ತಾ ಹೋಗುತ್ತೆ. ಯಾವ ಕಾರಣ, ಈಗ 85% ಏನು ಕಾಯಿಲೆಗಳಿದೆ, ಇಟ್ ಈಸ್ ಆಲ್ ಸೈಕೋಸಮ್ಯಾಟಿಕ್. ಇದು ಸಣ್ಣದ್ರಲ್ಲಿ ಆತಂಕ, ಸಣ್ಣದ್ರಲ್ಲಿ ಆಂಗ್ಸೈಟಿ, ಸಣ್ಣದ್ರಲ್ಲಿ ಜಾಸ್ತಿ ಯೋಚನೆಗಳು, ಜಾಸ್ತಿ ಅಗ್ರೆಸಿವ್ ಆಗಿಬಿಡೋದ, ಅಥವಾ ಆವೇಶದಲ್ಲಿ ಬಂದ್ಬಿಡೋದ, ಏರುಪೇರಲ್ಲಿ ಬಂದ್ಬಿಡೋದ, ಇದೆಲ್ಲದಕ್ಕೆ ಕಾರಣ ಬಿಕಾಸ್ ನಾವು ಇಂದ್ರಿಯಗಳಿಂದ ವಿತ್ಡ್ರಾ ಆಗ್ತಾ ಜಸ್ಟ್ ಐ ಆಮ್ ಪಾಯಿಂಟ್ ಆಫ್ ಲೈಟ್. ಈ ಅಭ್ಯಾಸದ ಕೊರತೆ ನಮಗೆ ಗೊತ್ತೇ ಇರಲಿಲ್ಲಲ್ಲ. ಸೊ ಈ ಅಭ್ಯಾಸವನ್ನು ಎಷ್ಟು ಮಾಡ್ತಾ ಹೋಗ್ತೀವಿ, ಸೊ ಈ ವಿತ್ಡ್ರಾಯಿಂಗ್ ಏನಿದೆ ಅದು ನಮಗೆ ಓವರಾಲ್ ಡೆವಲಪ್ಮೆಂಟ್ ಅಂತ ತೊಗೊಂಡು ಬರುತ್ತೆ. ಓವರಾಲ್ ನನ್ನ ವಿಕಾಸದ ಆಧಾರವಾಗಿಬಿಡುತ್ತೆ. ನನ್ನ ಮನೋಬಲವನ್ನು ಹೆಚ್ಚಿಸೋದಷ್ಟೇ ಅಲ್ಲ, ನನ್ನ ಶರೀರದ ಆರೋಗ್ಯವನ್ನು ಸರಿ ಮಾಡೋದಷ್ಟೇ ಅಲ್ಲ, ಕುಟುಂಬದಲ್ಲಿ ಸದಾ ಒಂದು ನೆಮ್ಮದಿ, ಒಂದು ಹಾರ್ಮನಿ ಏನಿದೆ ಅದು ಸದ್ಭಾವನೆಗಳಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಕೊಡೋದು, ಮತ್ತು ಎಲ್ಲರಿಗೆ ಒಂದು ರೀತಿಯಲ್ಲಿ ನಾವು ಅವರೆಲ್ಲರನ್ನ ರೈಟ್ ವೇ ಲೀಡ್ ಮಾಡ್ತಕ್ಕಂಥ ಶಕ್ತಿನೂ ಸಹ ಈ ಶಕ್ತಿಯಿಂದ ಬರುತ್ತೆ. ಯಾಕೆಂದರೆ ಆಂತರಿಕವಾಗಿ ಪ್ರಶಾಂತವಾಗಿ ಅಂತರ್ಮುಖಿ ಆಗೋದ್ರಿಂದ ಎಲ್ಲವನ್ನ ಅರ್ಥ ಮಾಡ್ಕೊಂಡು ನಡೀತಕ್ಕಂಥ ಶಕ್ತಿ ನಮಗೆ ಬರ್ತಾ ಹೋಗುತ್ತೆ. ಇದು ಇಂಪಾರ್ಟೆಂಟ್ ಪವರು. ನಾವು ಎಲ್ಲ ಕೆಲಸ ಮಾಡ್ತಾ ಕರ್ಮಯೋಗಿ ಆಗಬೇಕು, ನಾನು ರಾಜಯೋಗಿಯಾಗಿ ನಾನು ಇಂದ್ರಿಯಾಜೀತ ಆಗಬೇಕು, ನನ್ನ ಮನಸ್ಸು ಬುದ್ಧಿ ಸಂಸ್ಕಾರಗಳನ್ನು ವಶ ಮಾಡಿಕೊಳ್ಬೇಕಂದ್ರೆ ಇದು ಪವರ್ ಟು ವಿತ್ಡ್ರಾ, ಇದು ಬಹಳ ಇಂಪಾರ್ಟೆಂಟ್ ಪವರ್. ನಮಗೆ ಯಾವುದರ ಅಭ್ಯಾಸ ವಿಶೇಷವಾಗಿ ಮಾಡಬೇಕು. ದೇಹದಿಂದ ಭಿನ್ನ ಅಶರೀರಿಯಾಗುವ ಅಭ್ಯಾಸ ಈ ಶಕ್ತಿಯನ್ನು ವಿಶೇಷವಾಗಿ ತಂದುಬಿಡುತ್ತೆ. ಮತ್ತು ದ ಲಾಸ್ಟ್ 8th ಪವರ್ ಏನಪ್ಪ ಅಂತಂದರೆ ಪವರ್ ಟು ಪ್ಯಾಕಪ್. ಇದರಲ್ಲಿ ಟ್ರಂಕು ಹಾಸಿಗೆ ತೋರಿಸಿದ್ದಾರೆ, ಎಲ್ಲ ಪ್ಯಾಕಪ್ ಮಾಡಿ ಹೋಗೋಕ್ಕೆ ರೆಡಿಯಾಗಿರೋದು. ಅಂದರೆ ಅರ್ಥ ಏನಂದರೆ ನಮ್ಮ ಜೀವನದಲ್ಲಿ ಎನಿ ಸಿಚುಯೇಷನ್, ಎನಿ ಟೈಮ್, ಎನಿಥಿಂಗ್ ಟು ಬಿ ಎವರ್ ರೆಡಿ. ಒಂದು ಇನ್ನೊಂದು, ನಮಗೆ ಯಾರೂ ಬರೆದು ಕಳಿಸ್ಲಿಲ್ಲ, ಯಾವಾಗ ದ ಲಾಸ್ಟ್ ಕಾಲ್ ಕಮ್ಸ್ ಅನ್ನೋದು ನಮಗೇನು ಗೊತ್ತಿಲ್ಲ. ಯೋಗಿ ಅಂದ್ರೇ ಯಾವಾಗಲೂ ಸತ್ಕರ್ಮಗಳನ್ನು ಮಾಡ್ತಾ ಹಾಗೂ ಸತ್ಯ ಜ್ಞಾನ ಗುಣ ಶಕ್ತಿಗಳ ಆಧಾರದ ಮೇಲೆ ಆಲ್ವೇಸ್ ಟು ಬಿ ಫುಲ್ ಆ್ಯಂಡ್ ಟು ಬಿ ಎವರ್ ರೆಡಿ ಟು ಗೋ. ಅಷ್ಟೇ ಅಲ್ಲ, ಎವರ್ ರೆಡಿ ಟು ಡೂ ಎನಿ ವರ್ಕ್, ಎನಿ ಟೈಮ್, ಎನಿ ಸಿಚುವೇಶನ್ ವಿತ್ ಎನಿಬಡಿ. ಈ ರೀತಿ ಸದಾ ಎವರ್ ರೆಡಿ ಇರ್ತಕ್ಕಂಥದ್ದು. ಕೆಲವ್ರು ಏನು ಹೇಳ್ತಾರೆ, ಅಯ್ಯೋ ನನಗೆ ಅವ್ರ ಜೊತೆ ಆಗಲ್ಲ, ಅಯ್ಯೋ ನನಗೆ ಈ ಪರಿಸ್ಥಿತಿಯಲ್ಲಾಗಲ್ಲ, ಅಯ್ಯೋ ನನಗೆ ಅದಂತೂ ಮಾಡೋಕ್ಕಾಗಲ್ಲ, ಇದಾಗಲ್ಲ ಅದಾಗಲ್ಲ. ದೇ ಆರ್ ನಾಟ್ ರೆಡಿ. ಯಾಕೆಂದರೆ ಅದೇನು ತೋರಿಸುತ್ತೆ ಅಂದರೆ ನಮ್ಮಲ್ಲಿ ಶಕ್ತಿಗಳಿಲ್ಲ ಅಂತ. ಸೊ ಯಾವಾಗ ನಮ್ಮಲ್ಲಿ ಶಕ್ತಿ ಇಲ್ಲ, ವಿ ಕಾಂಟ್ ಡೂ ಇನ್ಸ್ಟೆಂಟ್ ಇಮಿಡಿಯೇಟಾಗಿ ಏನಾದರೂ ಸಡನ್ನಾಗಿ
ಬಂತಂದರೆ ಅದರಲ್ಲಿ ನಾವು ಎಫಿಷಿಯೆಂಟ್ಲಿ ಎಲ್ಲ ಮಾಡಲಿಕ್ಕೆ ತಯಾರಾಗಿರ್ಬೇಕಂತಂದರೆ ನನ್ನ ಮನಸ್ಸು ಬುದ್ಧಿ ಸಂಸ್ಕಾರಗಳನ್ನು ವೈಂಡ್ ಅಪ್ ಮಾಡೋದೇನಿದೆ, ಪ್ಯಾಕಪ್ ಮಾಡೋದೇನಿದೆ ಅದು ಸದಾ ಇರಬೇಕು. ಭಗವಂತ ನಮಗಿಲ್ಲೇನು ಹೇಳ್ತಾರೆ ಅಂತಂದರೆ, ನಾನೀಗ ಜಗತ್ತಿಗೆ ಬಂದಿದ್ದೀನಿ ಅಂದರೆ ನಿಮ್ಮನ್ನು ಕರ್ಕೊಂಡು ಹೋಗಿ ಬಂದಿದ್ದೀನಿ. ಯು ಜಸ್ಟ್ ಪ್ಯಾಕಪ್ ಎವ್ರಿಥಿಂಗ್. ಈಗ ಏನೆಲ್ಲ ಹಾಡ್ಕೊಂಡು ಕೂತಿದ್ದೀರಲ್ಲ, ನಂದು ನಾನು 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 ನಾನು, ಇದನ್ನು ಪರಮಾತ್ಮ ಹೇಳ್ತಾರೆ, ಈ ವ್ಯಾಮೋಹಗಳ ಭ್ರಮೆ. ಸನ್ಯಾಸ ಮಾಡೋಕ್ಕೆ ಹೇಳ್ತಿಲ್ಲ. ಇದರ ಅರ್ಥ ಏನಂದರೆ, ನಮ್ಮದೇನು ಮನಸ್ಸು ಬುದ್ಧಿ ಸಂಸ್ಕಾರಗಳನ್ನು ಹರಡ್ಬಿಟ್ಟಿದ್ದೀವಿ ಈ ಮೋಹದ ಭ್ರಮೆಗಳ ಹಿಂದೆ, ಅಥವಾ ಲೋಭದ ಭ್ರಮೆಗಳ ಹಿಂದೆ, ಅಭಿಮಾನದ ಭ್ರಮೆಗಳ ಹಿಂದೆ. ಇದನ್ನೆಲ್ಲ ಪರಮಾತ್ಮ ಹೇಳೋದು, ರಾಂಗ್ ಥಿಂಗ್ಸನ್ನು ವೈಂಡ್ ಅಪ್ ಮಾಡಿ, ಫಿನಿಶ್ ಮಾಡಿ, ರೈಟ್ ಥಿಂಗ್ಸ್ ಮಾಡ್ತಾ. ಈಗ ನಾವೆಲ್ಲಾದರೂ ಹೋಗ್ಬೇಕಂದ್ರೆ ಇರೋ ಬರೋ ಕಿಚಡ ತುಂಬ್ಕೊಂಡು ಹೋಗ್ತಾರ ಪೆಟ್ಟಿಗೆಯಲ್ಲಿ? ಎಲ್ಲ ಏನು ಅಗತ್ಯ ಇದೆ ಅದು ತಾನೇ ತುಂಬ್ಕೊಂಡು ಹೋಗೋದು. ಹೆಂಗೆಂಗೋ ತುಂಬ್ಕೊಂಡು ಹೋಗ್ತೀವ. ಹಂಗೇನೆ ಇದೂ ಅಷ್ಟೇ. ಇದು ಅಂತಿಮ ಜನ್ಮ, ನಾವು ಹೋಗೋ ಟೈಮ್ ಬಂತು. ಭಗವಂತ ಸಾಕಾರ ಸೃಷ್ಟಿಗೆ ಯುಗ ಪರಿವರ್ತನೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತಂದಾಗ ನಾನು ಸದಾ ರೈಟ್ ಸಂಕಲ್ಪಗಳು, ರೈಟ್ ಕರ್ಮಗಳನ್ನು ಮಾಡ್ತಾ, ರೈಟ್ ವೇ ಸಂಬಂಧಗಳ ಜೊತೆ ವ್ಯವಹರಿಸ್ತಾ, ಸಹಯೋಗ ಕೊಡ್ತಾ, ಎಲ್ಲ ಪುಣ್ಯದ ಖಾತೆಯನ್ನು ನಾನು ಸಂಸ್ಕಾರದಲ್ಲಿ ತುಂಬ್ಕೊಳ್ತಾನೆ ರೆಡಿ ಆಗಬೇಕು. ಸೊ ಇದು ಸದಾ ನನಗೆ ಅಟೆನ್ಷನ್ ಇರಬೇಕು. ಸೊ ಅದು ಯಾವುದೇ ಪರಿಸ್ಥಿತಿ ಇರ್ಬೋದು. ಹಂಗಲ್ಲ, ಅಯ್ಯೋ ಇದು ಸರಿ ಇರಲಿಲ್ಲ ಅದಕ್ಕೆ ನಾನು ಹಿಂಗೆ ಮಾಡಿಬಿಟ್ಟೆ, ಅಥವಾ ಅದು ಸರಿ ಇರಲಿಲ್ಲ ಅದಕ್ಕೆ ನಾನು ಏನೇನೋ ಮಾಡಿಬಿಟ್ಟೆ. ರಾಂಗ್ ಕರ್ಮಗಳನ್ನು ಮಾಡಿ ಎಲ್ಲ ರಾಂಗಾಗಿ ತುಂಬ್ಕೊಂಡ್ಬಿಟ್ರೆ ಅದು ಇದು ರಿಸಲ್ಟೂ ಹಂಗೆ ಇರುತ್ತೆ ತಾನೇ. ಸೊ ಅದರಿಂದ ರೈಟ್ ವೇ ಟು ಪ್ಯಾಕಪ್ ಎವ್ರಿಥಿಂಗ್ ವಿತ್ ಆಲ್ ರೈಟ್ ಥಿಂಗ್ಸ್. ಈ ಶಕ್ತಿನೂ ಸಹ ಯೋಗದ ಆಧಾರದ ಮೇಲೆ ಬರುತ್ತೆ, ಈ ಒಂದು ಸತ್ಯ ಜ್ಞಾನದ ಆಧಾರದ ಮೇಲೆ ಬರುತ್ತೆ. ಈ ಅಷ್ಟಶಕ್ತಿಗಳ ಪ್ರಾಪ್ತಿ ನಮ್ಮ ಜೀವನದಲ್ಲಿ ನಮ್ಮ ಆತ್ಮನನ್ನು ಪರಿಪೂರ್ಣನಾಗಿ, ಕುಶಲನಾಗಿ, ಸಮರ್ಥನಾಗಿ, ಸದಾ ನಿರಂತರ ಒಂದು ಕಮಲದ ಸಮಾನ ಇಂದ್ರಿಯಗಳನ್ನು ಉಪಯೋಗಿಸ್ತಾ, ಇಂದ್ರಿಯಗಳಿಂದ ಅತೀತನಾಗಿ ಕರ್ಮ ಮಾಡತಕ್ಕಂಥ ಒಂದು ಕೌಶಲ್ಯ ಏನಿದೆ ಅದು ನನಗೆ ತರ್ತಾ ಹೋಗುತ್ತೆ. ಕಮಲ ಪುಷ್ಪದ ಸಮಾನ ಗ್ರಸ್ತ ವ್ಯವಹಾರದಲ್ಲಿದ್ರೂ ಸಂತುಷ್ಟ ಜೀವನವನ್ನು ನಡೆಸ್ತಕ್ಕಂತಹ ಕಲೆ ನಮಗೆ ಬರುತ್ತೆ. ಈಗ ಕಮಲ ಕೆಸರಲ್ಲೇ ಇರೋದು ಆ್ಯಕ್ಚುಲಿ, ಅದೇನು ಆಚೆ ಇಲ್ಲ. ಅದ್ರ ಮೇಲೆ ನೀವು ತೆಗೆದು ಕಚಡ ಹಾಕ್ರಿ, ಅದು ಟಕ್ಕಂತ ಹಂಗೆ ಅದು ಸ್ಲಿಪ್ ಆಗಿಬಿಡುತ್ತೆ, ಅದಕ್ಕೆ ಅಂಟ್ಕೊಳ್ಳಲ್ಲ. ಭಗವಂತ ಏನು ಹೇಳೋದಂದರೆ, ಮಕ್ಕಳೇ ನೀವು ನಿಮ್ಮ ಮನೆ ಮಠದಲ್ಲಿದ್ದು ನಿಮ್ಮ ಕಾರ್ಯಗಳನ್ನು ಮಾಡ್ತಾ ನೀವು ಯಾವ ರೀತಿಯ ಹೊರಗಿನ ಪರಿವರ್ತನೆ ನೀವು ಮಾಡ್ಕೊಳ್ಬೇಕಾಗಿಲ್ಲ. ನೀವು ಎಲ್ಲಿದ್ದೀರೋ ಅಲ್ಲಿರಿ, ನೀವೇನು ಮಾಡ್ತಿದ್ದೀರೋ ಅದು ಮಾಡಿರಿ, ನಿಮ್ಮ ಕೆಲಸ ಕಾರ್ಯಗಳು ನೋಡಿ, ನಿಮ್ಮ ಮಕ್ಕಳು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಚೆನ್ನಾಗಿ ಮಾಡಿರಿ. ಇದೆಲ್ಲವನ್ನು ಮಾಡ್ತಾ ಈಗೇನು ನಮ್ಮ ಜೀವನ ಕೆಲವು ಅವಗುಣಗಳ ಕಾರಣ, ನೆಗೆಟಿವ್ಸ್ ಕಾರಣ, ಮನೋವಿಕೃತ ವಿಕಾರಗಳ ಕಾರಣ ಏನೆಲ್ಲ ನಮ್ಮದು ರಾಂಗ್ ವೇ ಕೆಲವೆಲ್ಲ ಅಂಟ್ಕೊಂಡು ಬಿಟ್ಟಿದ್ದೀವಲ್ಲ, ಎಲ್ಲ ಕಿಚಡ್ ಪಟ್ಟಿ ಅಂಟ್ಕೊಂಡು ಬಿಟ್ಟಿದೆ. ಈಗ ಅದರಿಂದ ವಿತ್ಡ್ರಾ ಮಾಡ್ಕೊಳ್ತಾ ನಮ್ಮನ್ನು ನಾವು ಕಮಲದ ಸಮಾನ ಮಾಡ್ಕೊಳ್ಬೇಕು. ಕಮಲ ಪುಷ್ಪವನ್ನೇನು ಮಾಡ್ತೀವಿ ನಾವು? ದೇವರಿಗೆ ಅರ್ಪಣೆ ಮಾಡ್ತೀವಿ. ನಮ್ಮ ಮನಸ್ಸು ಬುದ್ಧಿ ಅಷ್ಟು ಸ್ವಚ್ಛ ಆಗ್ತಾ, ಇಂದ್ರಿಯಗಳ ಒಂದು ಆಕರ್ಷಣೆ ಆಸಕ್ತಿಗಳಿಂದ ವಿತ್ಡ್ರಾ ಮಾಡೋದಂದರೆ ಹಂಗಲ್ಲ ನಾವು ಜಡ ಆಗ್ಬಿಡ್ತೀವಿ, ಎಲ್ಲ ಸನ್ಯಾಸ ಮಾಡ್ತೀವಿ ಅಂತ. ಎಲ್ಲ ಚೆನ್ನಾಗಿರಿ. ತಂದೆ ಹೇಳೋದು, ಇಂದ್ರಿಯಗಳನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು, ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಅದನ್ನು ಉಪಯೋಗಿಸಿ. ಆಗ ಕಮಲ ಚರಣ, ಕಮಲ ಹಸ್ತ, ಕಮಲ ನಯನ. ಯಾತಕ್ಕೆ ದೇವತೆಗಳ ಗಾಯನ ಇರೋದು? ಒಂದೊಂದು ಇಂದ್ರಿಯಗಳಿಂದ ಒಳ್ಳೆ ಕರ್ಮಗಳನ್ನು ಮಾಡಿದ್ದು, ಬೇರೆಯವರಿಗೆ ಸುಖ ಶಾಂತಿ ಕೊಡ್ತಕ್ಕಂಥ, ನೆಮ್ಮದಿ ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದು. ಅದಕ್ಕೆ ಈಗ ಮನೆಯಲ್ಲಿ ತಂದೆ ತಾಯಿಗಳಿರ್ತಾರೆ, ಮಲಗಿರ್ತಾರೆ, ಮಕ್ಕಳು ಕೇಳೋದೇ ಇಲ್ಲ. ಅಟ್ಲೀಸ್ಟ್ ಏನು ಬೇಕು, ಯಾಕೆ ಮಲಗಿದ್ದೀರಾ, ಎರಡು ಮಾತಾಡೋದ್ರಲ್ಲಿ ನಮಗೇನು ಹೋಗುತ್ತೆ? ನಾನೇನು ಮಾತಾಡ್ತೀನಿ ಟೈಮ್ ಕೊಟ್ಟು, ಚೆನ್ನಾಗಿದ್ದೀರಾ, ಯಾಕೆ ಮಲಗಿದ್ದೀರಾ, ಏನಾದರೂ ಬೇಕಾ ತಂದು ಕೊಡ್ತೀನಿ. ಜಸ್ಟ್ ಆನ್ ಎಕ್ಸಾಂಪಲ್. ಅದು ಅವ್ರಿಗೆ ಎಷ್ಟು ಸುಖವನ್ನು ಕೊಡುತ್ತೆ, ಶಾಂತಿಯನ್ನು ಕೊಡುತ್ತೆ. ನಮ್ಮ ಮಾತು ಅನ್ಯರಿಗೆ ಸುಖ ಕೊಡಬೇಕು.
ಅಥವಾ ಮಕ್ಕಳೇ ಏನೋ ಬಂದು ನಿಮ್ಮನ್ನು ಕೇಳ್ತಾರೆ, ಗದ್ರು ಬಿಡೋದು. ಸೊ ಮಾತು ರಾಂಗ್ ಕೆಲಸ ಮಾಡ್ತು, ಮುಖ ರಾಂಗ್ ಕೆಲಸ ಮಾಡ್ತು. ಅದರ ಬದಲಾಗಿ ಏನಪ್ಪ ಸ್ವಲ್ಪ ತಾಳ್ಮೆಯಿಂದ ಕೇಳೋದು, ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡೋದು. ಸೊ ಹಾಗೆ ಚಿಕ್ಕ ಚಿಕ್ಕದ್ರಲ್ಲಿನೂ ನಮ್ಮ ಇಂದ್ರಿಯಗಳಿಂದ ಒಳ್ಳೆಯ ಸುಖ ಕೊಡ್ತಕ್ಕಂತಹ, ಅನ್ಯರಿಗೆ ನೆಮ್ಮದಿ ನಿಶ್ಚಿಂತವಾಗಿಡ್ತಕ್ಕಂತಹ ಕರ್ಮಗಳನ್ನು ನಾವು ಮಾಡೋದೇನಿದೆ, ಇದು ಕಮಲದ ಸಮಾನ ಜೀವನವನ್ನು ನಡೆಸ್ತಕ್ಕಂತಹ ಕಲೆ. ಅದು ರಾಜಯೋಗದ ಅಭ್ಯಾಸದಿಂದ ಯಾವಾಗ ಈ ಎಲ್ಲ ಶಕ್ತಿಗಳ ಪ್ರಾಪ್ತಿಯಾಗುತ್ತೆ, ಅದು ನಮ್ಮನ್ನು ಕಮಲದ ಸಮಾನ ಜೀವನ ನಡೆಸ್ತಕ್ಕಂಥ ಶಕ್ತಿಯನ್ನು ತಗೊಂಡು ಬರುತ್ತೆ. ನೀವು ಮನೆಯಲ್ಲಿರಿ, ಆಫೀಸಲ್ಲಿರಿ, ಎಲ್ಲೇ ಇರಿ, ಬಟ್ ಆಲ್ವೇಸ್ ಲೈಕ್ ಅ ಲೋಟಸ್, ಎಲ್ಲ ಮಾಡ್ತಾ ಬಟ್ ಎಲ್ಲೂ ಅಂಟ್ಕೊಂಡಿಲ್ಲ. ಆ್ಯಂಡ್ ಯು ಆರ್ ಆಲ್ವೇಸ್ ಟುವರ್ಡ್ಸ್ ದಿ ಸುಪ್ರೀಮ್. ಅದು ಹೆಂಗೆ ಹೂವು ಅವರಿಗೆ ಅರ್ಪಣೆ ಆಗುತ್ತೆ. ನಿಮ್ಮ ಪ್ರತಿಯೊಂದು ಸಂಕಲ್ಪಗಳ ಶ್ರೇಷ್ಠತೆ, ಶುದ್ಧತೆ ತಂದೆ ಪರಮಾತ್ಮನಿಗೆ ಅರ್ಪಣೆ ಆಗ್ತಾ ಇರುತ್ತೆ. ಇಂತಹ ಒಂದು ಕುಶಲ ಜೀವನವನ್ನು, ಸಮರ್ಥ ಜೀವನವನ್ನು, ಶ್ರೇಷ್ಠ ಜೀವನವನ್ನು ನಡೆಸ್ತಕ್ಕಂತಹ ಕಲೆ ಈಶ್ವರೀಯ ಜ್ಞಾನ ಹಾಗೂ ರಾಜಯೋಗದ ಆಧಾರದ ಮೇಲೆ ನಮ್ಮ ಜೀವನದಲ್ಲಿ ಅನುಭವ ಮಾಡ್ತಾ ಹೋಗ್ತೀವಿ. ಅದರಿಂದ ತಾವೆಲ್ಲರೂ 7 ದಿನದ ಕೋರ್ಸ್ ಏನು ಕೇಳಿದ್ರಲ್ಲ, ಇದನ್ನು ಅಭ್ಯಾಸ ಮಾಡ್ತಾ, ದಿನನಿತ್ಯದ ಅಭ್ಯಾಸ ಬೇಕು. ಬೆಳಗ್ಗೆ ಸಂಜೆ ಅಟ್ಲೀಸ್ಟ್ ಅರ್ಧ ಗಂಟೆ ಒಂದೇ ಟೈಮ್ ಸಿಕ್ಕಲಿ. ಈಗಂತೂ ಫ್ರೀ ಇದ್ದೀರಾ, ತಗೋಬೋದು ಟೈಮ್. ಆಮೇಲೆ 10 ಮಿನಿಟ್ಸ್, 5 ಮಿನಿಟ್ಸ್, ಇಡೀ ದಿನವೂ ಯಾವಾಗ ಸಿಗುತ್ತೆ, ಜಸ್ಟ್ ಸಿಟ್, ವಿತ್ಡ್ರಾ, ಜಸ್ಟ್ ಫ್ಲೈ ಒಂದು 5 ನಿಮಿಷ, ಗೋ ಬಿಯಾಂಡ್, ಅದೆಲ್ಲ ಅನುಭವ ಮಾಡಿ, ಆ ಎಲ್ಲ ಶಕ್ತಿಗಳನ್ನು ತಗೊಳ್ಳಿ. ಸೊ ಯಾವುದು ಪ್ರತಿ ಸೆಕೆಂಡ್ ವೆನ್ ಯು ಆರ್ ಕನೆಕ್ಟೆಡ್, ನಿಮ್ಮ ಕನೆಕ್ಷನ್ ಯಾವಾಗ ಇರುತ್ತೆ, ಫ್ಲೋ ಆಫ್ ಲೈಟ್ ಆ್ಯಂಡ್ ಮೈಟ್ ಏನಿದೆ ಪ್ರತಿ ಕಾರ್ಯದಲ್ಲಿ ನನಗೆ ಉಪಯೋಗಕ್ಕೆ ಬರುತ್ತೆ. ಡಿಸ್ಕನೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂದರೆ, ಕೆಲಸ ಮಾಡುವಾಗಲೇ ಪವರ್ಸ್ ಬೇಕಾಗುತ್ತೆ. ಅವಾಗೇನಾಗುತ್ತೆ, ಆ ಶಕ್ತಿಗಳಿಲ್ಲ ಅಂದರೆ ಏನೋ ಒಂದು ತಪ್ಪಾಗ್ಬಿಡುತ್ತೆ. ಅದರಿಂದ ಯು ಬಿ ಕನೆಕ್ಟೆಡ್ ಆ್ಯಂಡ್ ದೆನ್ ಡೂ ಥಿಂಗ್ಸ್, ದೆನ್ ಡೂ ದ ವರ್ಕ್. ಕನೆಕ್ಟೆಡ್ ಆಗಿ ಮಾಡಿದಾಗ ಕರ್ಮದ ಕುಶಲತೆ ಏನುತ್ತೆ ಬರುತ್ತೆ. ಯಾವುದರಿಂದ ನಿಮ್ಮ ಜೀವನದಲ್ಲಿ ಒಂದು ತೃಪ್ತಿ, ಒಂದು ನೆಮ್ಮದಿ, ಒಂದು ಶಾಂತಿ ಇರುತ್ತೆ. ನಾನೇನು ಮಾಡ್ತಿದ್ದೀನಿ, ಐ ಆಮ್ ಡೂಯಿಂಗ್ ರೈಟ್ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಈ ಅಭ್ಯಾಸವನ್ನು ತಾವು ಮರೆಯೋಂಗಿಲ್ಲ. ಆ್ಯಂಡ್ ಇದೆಲ್ಲ ಮುಗಿದ ನಂತರ ಈ ಪರಿಸ್ಥಿತಿ, ನೀವು ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗಿ ಖಂಡಿತ ಕೋರ್ಸ್ ತಗೋಬೇಕು. ಅದಕ್ಕೆ ನೀವು ಇಲ್ಲಿ ಬಸವನಗುಡಿ ಮೇನ್ ಸೇವಾ ಕೇಂದ್ರದಲ್ಲಿ ನಿಮ್ಮ ಏರಿಯಾದಲ್ಲಿ ಎಲ್ಲಾದರೂ ನೀವು ಹೋಗ್ಬೇಕಂದ್ರೂ ಇಲ್ಲಿ ಫೋನ್ ಮಾಡಿ, ಬೇಕಂದರೆ ನೀವು ಅಲ್ಲಿನ ಆ ಏರಿಯಾದ ಸೆಂಟರ್ಸಿನ ಫೋನ್ ನಂಬರ್ ತೊಗೊಂಡು ಅಡ್ರೆಸ್ ತೊಗೊಂಡು ಹೋಗ್ಬೋದು. ಬಟ್ ಆದರೆ ನೀವು ದಯವಿಟ್ಟು ಎಲ್ಲರೂ ದ ಸೆಲ್ಫ್ ಎಂಪವರ್ಮೆಂಟ್ ಏನಿದೆ, ದ ಸೆಲ್ಫ್ ಮ್ಯಾನೇಜ್ಮೆಂಟ್ ಏನಿದೆ, ತನ್ನನ್ನು ತಾನು ಮ್ಯಾನೇಜ್ ಮಾಡೋದೇನಿದೆ, ಸೊ ಇದನ್ನು ತಿಳ್ಕೊಂಡು ಜೀವನದಲ್ಲಿ ನಡೆದಾಗ ಅಟ್ಲೀಸ್ಟ್ ಒಂದು ಹೆಲ್ದಿ ಮೈಂಡ್ ಆ್ಯಂಡ್ ಹೆಲ್ದಿ ಬಾಡಿ ಆ್ಯಂಡ್ ಎಲ್ಲ ಕಾರ್ಯಗಳಲ್ಲಿ ಒಂದು ನಿರ್ವಿಘ್ನತೆ, ಇದನ್ನು ಈಗಿನ ಸಮಯದಲ್ಲಿ ಇಷ್ಟೇ ಹೆಚ್ಚು ಕಡಿಮೆಗಳಿರುವಾಗ, ನೆಗೆಟಿವಿಟಿ ದಿನ ಪ್ರತಿದಿನ ಜಾಸ್ತಿ ಆಗಿರುವಾಗ ಇದು ನಮ್ಮೆಲ್ಲರಿಗೆ ಅವಶ್ಯಕ. ಏಕೆಂದರೆ ಯಾವ ಫಾರ್ಮಸಿಯಲ್ಲಿ ಮೈಂಡ್ ಪವರ್ಸ್ ಅಂತೂ ಸಿಕ್ಕಲ್ಲ, ನಿಜವಾದ ಖುಷಿ ನೆಮ್ಮದಿ ಅಂತೂ ಸಿಕ್ಕಲ್ಲ. ಏನು ಸಿಕ್ಕುತ್ತೋ ಎಲ್ಲ ಟೆಂಪ್ರರಿ. ಸೊ ಪರ್ಮನೆಂಟಾಗಿ ನನಗೆ ಸಿಗಬೇಕಂತಂದರೆ ನನಗೆ ಇದೊಂದು, ಯು ಶುಡ್ ಮೇಕ್ ಅ ಲೈಫ್ ಸ್ಟೈಲ್. ಇದು ಯು ಶುಡ್ ಬಿ ಎ ಪಾರ್ಟ್ ಆಫ್ ದ ಲೈಫ್. ಇದು ನಮ್ಮ ಜೀವನದ ಶೈಲಿ ಆಗಬೇಕು, ನಮ್ಮ ಜೀವನದ ಒಂದು ಆಧಾರ ಆಗಬೇಕು. ಇಟ್ ಶುಡ್ ಬಿ ಎ ಪಾರ್ಟ್ ಆಫ್ ದ ಲೈಫ್. ಹಂಗಲ್ಲ ಏನೋ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಹೆಂಗೆ ಊಟ ಅಗತ್ಯನೋ ಹಂಗೆ ನಮ್ಮ ಮನಸ್ಸು ಬುದ್ಧಿಗೆ ಜ್ಞಾನ ಯೋಗ ಅಗತ್ಯ ಇದೆ. ಇದನ್ನು ಖಂಡಿತ ತಾವೆಲ್ಲರೂ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ. ತಮ್ಮೆಲ್ಲರಿಗೆ ಬಹಳ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು. ಓಂ ಶಾಂತಿ. ಏಕೆಂದರೆ ನಾನು ಯಾಕೆ ಹೇಳ್ತೀನಿ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗ್ಬೇಕಂತಂದರೆ, ಈ ಕೋರ್ಸ್ ನಂತರ ದಿನನಿತ್ಯ ಕ್ಲಾಸಸ್ ನಡೆಯುತ್ತೆ, ಮುರುಳಿ ಕ್ಲಾಸಸ್. ಆ ಮುರುಳಿಯನ್ನು ಅರ್ಥ ಮಾಡಿಕೊಂಡು ಅದು ಡೈಲಿ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪಾಸಿಟಿವ್ ಥಾಟ್ಸ್. ಅದನ್ನು ನೀವು ಎಷ್ಟು ಕೇಳ್ತಿರಲ್ಲ, ಹೈಯರ್ ಸ್ಟೇಜಸ್ ಆಫ್ ಯೋಗ,
ಆ ಅನುಭವಗಳನ್ನು ಮಾಡಲಿಕ್ಕೆ ದಟ್ ಮುರುಳಿ, ಡೈಲಿ ನಿತ್ಯ ಮುರುಳಿ ಅದು ತುಂಬ ಅಗತ್ಯ ಇದೆ. ಅದು ನೀವು ಹೋಗೋಕ್ಕಾಗೋದೇ ಇಲ್ಲ, ನಿಮ್ಮ ಶೆಡ್ಯೂಲ್ ಹಂಗಿದೆ ಅಂತಂದರೆ ನೀವು ಹತ್ತಿರದ ಸೇವಾ ಕೇಂದ್ರಗಳಿಂದನೋ ಅಥವಾ ಇಲ್ಲಿಂದನೋ ಹೇಳಿದ್ರೆ ಅದನ್ನು ನಿಮಗೆ ಡೈಲಿ ಆ ಒಂದು ಎಸೆನ್ಸ್ ಏನಿದೆ, ಮುರುಳಿಯ ಎಸೆನ್ಸನ್ನು ಕಳಿಸ್ಬೋದು. ಬಟ್ ಆದರೆ ಡೋಂಟ್ ಮಿಸ್ ದ ಲಿಂಕ್ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಓಂ ಶಾಂತಿ. ಈಗ ಮನಸ್ಸನ್ನು ಪ್ರಶಾಂತ ಮಾಡ್ತಾ ದೀರ್ಘ ಉಸಿರನ್ನು ತಗೊಳ್ತಾ ನನ್ನ ಮನಸ್ಸು ಬಹಳ ಪ್ರಶಾಂತವಾಗಿದೆ. ಪ್ರಶಾಂತವಾದ ಮನಸ್ಸಿನಿಂದ ನನ್ನ ಆತ್ಮನನ್ನ ನಿಜ ಸ್ವರೂಪವನ್ನು ಅನುಭವ ಮಾಡ್ತಿದ್ದೀನಿ. ನನ್ನ ಆತ್ಮ ಅತಿ ಸೂಕ್ಷ್ಮ ಬಿಂದು, ಪ್ರಕೃತಿಯ ಮಧ್ಯಭಾಗದಲ್ಲಿ ಪ್ರಕಾಶಮಯ ನಕ್ಷತ್ರದ ಸಮಾನ ಹೊಳಿತಾ ಇದ್ದೀನಿ. ಬಿಂದು ಸ್ವರೂಪವನ್ನು ನೋಡ್ತಾ ಏಕಾಗ್ರತೆಯ ಅನುಭವ ಮಾಡ್ತಿದ್ದೀನಿ. ನಾನು ಬಿಂದು ಏಕಾಗ್ರತೆಯಲ್ಲಿ ಸೈಲೆನ್ಸ್, ಅತಿಯಾದ ಶಾಂತಿ, ಯಾವ ಶಾಂತಿಯಲ್ಲಿ ಸಂಕಲ್ಪಗಳ ಸ್ಪೀಡ್ ಸಮಾಪ್ತಿಯಾಗಿದೆ. ಏಕಾಗ್ರ ಮನಸ್ಸು ಬುದ್ಧಿಯಿಂದ ನನ್ನ ಶರೀರಿ ವಿದೇಹಿ ದೇಹದಿಂದ ಭಿನ್ನ ಪ್ರಕಾಶಮಯ ಬಿಂದುವಾಗಿ ನನ್ನ ನಿಜ ಮನೆ ಬ್ರಹ್ಮಲೋಕದ ಕಡೆ ಹಾರ್ತಿದ್ದೀನಿ. ಆಕಾಶ ನಕ್ಷತ್ರಗಳಿಗಿಂತ ಬಹುದೂರ ದೂರ ಕೆಂಪು ವರ್ಣದ ಪ್ರಕಾಶಮಯ ಲೋಕ ನನ್ನ ನಿಜ ಮನೆ, ಶಾಂತಿಧಾಮ, ಮುಕ್ತಿಧಾಮದಲ್ಲಿ ಸಂಪೂರ್ಣ ಶಾಂತಿ. ಎಲ್ಲ ಭವಬಂಧನಗಳಿಂದ ಮುಕ್ತನಾಗಿರೋ ಅನುಭವ ಮಾಡ್ತಿದ್ದೀನಿ. ಪ್ರಕಾಶಮಯ ಬಿಂದು ನನ್ನ ಆತ್ಮ ನನ್ನ ಸಮೀಪ ಸನ್ಮುಖ ತಂದೆ ಪರಮಾತ್ಮನ ದಿವ್ಯ ಪರಂಜ್ಯೋತಿ ಸ್ವರೂಪವನ್ನು ನೋಡ್ತಿದ್ದೀನಿ. ಜ್ಞಾನ ಸೂರ್ಯನ ತೇಜೋಮಯ ಸ್ವರೂಪ, ಸತ್ತ ಚಿತ್ತಾನಂದ ಸಾಗರನ ಪ್ರಕಾಶಮಯ ದಿವ್ಯ ಸ್ವರೂಪವನ್ನು ನೋಡ್ತಾ ಆನಂದದ ಅನುಭವ ಮಾಡ್ತಿದ್ದೀನಿ. ನನ್ನ ಆತ್ಮ ತಂದೆ ಪರಮಾತ್ಮನ ಸಂತಾನ.
ಬಾಬಾ, ನನ್ನ ಆತ್ಮನಿಗೆ ನೀವು ತಂದೆ ತಾಯಿ ಶಿಕ್ಷಕ ಸದ್ಗುರು ಬಂಧು ಬಳಗ ಸಖನಾಗಿದ್ದೀರ. ನನ್ನ ಆತ್ಮನಿಗೆ ಸರ್ವ ಸಂಬಂಧದಿಂದ ಸರ್ವ ಪ್ರಾಪ್ತಿಗಳ ಅನುಭವ ಮಾಡಿಸ್ತಿದ್ದೀರ. ಸರ್ವಶಕ್ತಿಗಳ ಅನುಭವ ನಿಮ್ಮಡಿಲಲ್ಲಾಗ್ತಿದೆ. ಎಲ್ಲ ಶಕ್ತಿಗಳ ಕಿರಣಗಳು ನನ್ನ ಆತ್ಮನ ಮೇಲೆ ಬರ್ತಿದೆ. ಪ್ರಕಾಶವೇ ಪ್ರಕಾಶ. ನನ್ನ ಆತ್ಮನ ಸುತ್ತ ತೇಜೋಮಯ ಶೀತಲ ಕಿರಣಗಳು, ಶಕ್ತಿಶಾಲಿ ಕಿರಣಗಳ ಅನುಭವ ಮಾಡ್ತಿದ್ದೀನಿ. ಐ ಆಮ್ ಚಾರ್ಜಿಂಗ್ ಮೈ ಸೆಲ್ಫ್, ಎಂಪವರಿಂಗ್ ಮೈ ಸೆಲ್ಫ್. ಎಲ್ಲ ಶಕ್ತಿಗಳಿಂದ ಸಂಪನ್ನ ಅನುಭವ ಮಾಡ್ತಿದ್ದೀನಿ. ಶಾಂತಿ, ಪ್ರೇಮ, ಪವಿತ್ರತೆ, ದಯೆ, ಎಲ್ಲ ಗುಣಗಳ ವಿಶಾಲ ಅನುಭವ ಮಾಡ್ತಿದ್ದೀನಿ. ಬಾಬಾ, ನನ್ನ ಆತ್ಮ ನಿಮ್ಮ ಎಲ್ಲ ಗುಣಗಳ ಅನುಭವ ಮಾಡ್ತಾ ಪ್ರತಿ ಗುಣದ ಸ್ವರೂಪನಾಗ್ತಿದ್ದೀನಿ. ಶಕ್ತಿ ಸ್ವರೂಪನಾಗ್ತಿದ್ದೀನಿ. ಪ್ರಕಾಶವೇ ಪ್ರಕಾಶ. ಶಾಂತಿ.